ನಮಸ್ಕಾರ ಮೈಲೋಗ್, ವೆಲ್ಕಮ್ ಟು ಶ್ರೀನಿವಾಸ್ ಐಎಎಸ್ ಅಕಾಡೆಮಿ. ಸೊ ನಾವಿವತ್ತು RRB NTPC ಇದು ಗ್ರ್ಯಾಜುಯೇಟ್ ಲೆವೆಲ್ದು ಪ್ರೀವಿಯಸ್ ಇಯರ್ ಮ್ಯಾಥ್ಸ್ ಕ್ವಶನ್ನ ಸಾಲ್ವ್ ಮಾಡೋಣ, ಓಕೆನಾ. ಸೊ ಇದರ ಪ್ರೀವಿಯಸ್ ಇಯರ್ ಕ್ವಶನ್ಸು ಶಿಫ್ಟ್ 2 ಕ್ವಶನು 2024 ಸೊ ಇಲ್ಲಿ ನೋಡೋಣ. ಫಸ್ಟ್ ಕ್ವಶನ್ ಕೇಳ್ತಾ ನೋಡೋಣ. ಫಸ್ಟ್ ಕ್ವಶನ್ ಇದೆ, ಇನ್ ಅ 1 hour a boat goes 46 km in a direction of the stream and 36 km per hour against the direction of the stream. So what will be the speed of current? Okay, ಸೊ ಸ್ಪೀಡ್ ಆಫ್ ಕರೆಂಟ್ ಕೇಳ್ತಿದ್ದಾರೆ. ಸೊ ಇದಕ್ಕೆ ಒಂದು ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆ. ಇದನ್ನು ರೇಷಿಯೋ ಮೆಥಡ್ ಇನ್ನೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೇಗೆ ಮಾಡಬೇಕಂದ್ರೆ ಫಸ್ಟ್ ಬರ್ಕೊಳ್ಳಿ, ಡೌನ್ ಸ್ಟ್ರೀಮ್, ಅಪ್ ಸ್ಟ್ರೀಮ್, ವಾಟರ್ ಮತ್ತು ಬೋಟ್. ಇದು ಸ್ಪೀಡ್ ರೇಷಿಯೋಸ್ ಎಷ್ಟಿದೆ ಡೌನ್ ಸ್ಟ್ರೀಮಲ್ಲಿ 46, ಮತ್ತು ಅಪ್ ಸ್ಟ್ರೀಮ್ ಎಷ್ಟಿದೆ 36. ಸೊ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಯಾವ ವ್ಯಾಲ್ಯೂ ಸಿಕ್ಕಿದೆ, ಈ ಎರಡು ವ್ಯಾಲ್ಯೂಸಿಂದ ನೀವು ಈ ಎರಡು ವ್ಯಾಲ್ಯೂಸ್ನ ತೆಗಿಬೋದು. ಹೇಗೆ ಗೊತ್ತಾ? ಸೊ ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಡಿವೈಡ್ ಬೈ 2 ಈಕ್ವಲ್ಸ್ ಟು ಏನು ಬರುತ್ತೆ, ವಾಟರ್ ಏನು ಬರುತ್ತೆ, ಬೋಟ್ ಸ್ಪೀಡ್ ಬರುತ್ತೆ. ಬೋಟ್ ಸ್ಪೀಡ್ ಅದೇ ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್ ಡಿವೈಡ್ ಬೈ 2 ಏನು ಬರುತ್ತೆ, ನಮಗೆ ವಾಟರ್ ಸ್ಪೀಡ್ ಬರುತ್ತೆ. ವಾಟರ್ ಅಥವಾ ಸ್ಟ್ರೀಮ್ ಅಂತ ಕರಿಬೋದು. ನಾವು ಇದಕ್ಕೆ ಸ್ಟ್ರೀಮ್ ಅಂತಲೂ ನಾವು ಅದಕ್ಕೆ ಕರೆಯಬಹುದು. ಸೊ ನಮಗೇನು ಬರ್ತಿದೆ, ನಮಗೇನು ಬೇಕು, ವಾಟರ್ ಅಥವಾ ಸ್ಟ್ರೀಮ್ ಬೇಕಾ? ಸೇಮ್ ಬರುತ್ತೆ. ಈ ಎರಡು ಏನು ಮಾಡಬೇಕು, ಮೈನಸ್ ಮಾಡಿ ನೋಡಿ ಎಷ್ಟು ಬರುತ್ತೆ. ಮೈನಸ್ ಮಾಡಿದಾಗ 46 ಮೈನಸ್ 36 ಡಿವೈಡ್ ಬೈ 2 ಎಷ್ಟು ಬರುತ್ತೆ, 10 ಬೈ 2 ಎಷ್ಟು ಬರುತ್ತೆ, 5 kmph. 5 kmph ಎಷ್ಟು ಬರುತ್ತೆ, ಇದು 5 kmph. ಬೇಕಾದ್ರೆ ಬೋಟ್ ಬೇಕಾದ್ರೆ ಏನು ಮಾಡ್ತೀರಾ, ಆ್ಯಡ್ ಮಾಡಿ ನೋಡಿ. ಎಷ್ಟಾಗುತ್ತೆ ಆ್ಯಡ್ ಮಾಡಿದಾಗ 36 ಪ್ಲಸ್ 46 ಪ್ಲಸ್ 36 ಎಷ್ಟಾಗುತ್ತೆ, 82 ಡಿವೈಡ್ ಬೈ 2 ಅಂದರೆ ಎಷ್ಟು ಬರುತ್ತೆ, 41 kmph. ಬೋಟ್ ಸ್ಪೀಡ್ ಎಷ್ಟಿದೆ, 41 km/h. ಓಕೆನಾ? ಅರ್ಥ ಆಯ್ತು ನಿಮ್ಮ ಕ್ವಶನು? ಏನಿಲ್ಲ, ನಾವು ಫಸ್ಟು ಇದನ್ನು ರೇಷಿಯೋ ಮೆಥಡಲ್ಲಿ ಬರ್ಕೊಂಡು ನಾವು ಸ್ಪೀಡ್ ರೇಷಿಯೋ ತೆಗೆದರೆ ನಮಗೆ ಡೌನ್ ಸ್ಟ್ರೀಮ್ ಮತ್ತು ಅಪ್ ಸ್ಟ್ರೀಮ್ ಸ್ಪೀಡ್ ಸಿಗುತ್ತೆ. ಫಾರ್ಮುಲಾ ನೆನಪಿರುತ್ತೆ, ದಿಸ್ ಇಸ್ ದ ಫಾರ್ಮುಲಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನು ಕೊಟ್ಟಿದ್ದಾರೆ, ಇದು ಪೈಪ್ ಆ್ಯಂಡ್ ಸಿಸ್ಟಲ್ಲಿ ಕ್ವಶನ್ ಇದೆ. ಏನು ಕೊಟ್ಟಿದ್ದಾರೆ, ಪೈಪ್ ಎ ಕ್ಯಾನ್ ಫಿಲ್ ಎಂಟಿ ಸಿಸ್ಟನ್ ಅಲೋನ್ ಇನ್ 26 hours. ಅದೇ ಪೈಪ್ ಬಿ ಎಷ್ಟು ಮಾಡ್ತಿದೆ, 36 hours ಫಿಲ್ ಮಾಡ್ತಿದೆ. ಸೊ ಈ ಎರಡು ಪೈಪ್ನ ಆನ್ ಮಾಡಿದರೆ ಈ ಎರಡು ಪೈಪು ಹಾಫ್ ಟ್ಯಾಂಕ್ನ ಎಷ್ಟು ಟೈಮಲ್ಲಿ ತುಂಬ್ತಾರೆ ಅಂತ ಕೇಳ್ತಾರೆ. ಹಾಫ್ ಟ್ಯಾಂಕ್ ಎಷ್ಟು ಟೈಮಲ್ಲಿ ತುಂಬ್ತಾರೆ ಅಂತ ಕೇಳ್ತಾರೆ. ಇದನ್ನು ನಾವು ಹೇಗೆ ಮಾಡಬೇಕಂದ್ರೆ ನೋಡಿ, ಫಸ್ಟ್ ಬರ್ಕೊಳ್ಳಿ, ಏನು ಬರ್ತೀರಾ, ಪೈಪ್ಸ್ ಎ ಪೈಪ್ ಬಿ ಎಷ್ಟು ಟೈಮ್ ಹೋಗ್ತಿದೆ, ಟೈಮ್ ಎಷ್ಟು ಹೋಗ್ತದೆ, ಇದು 26 hours, ಇದು 36 hours. ಓಕೆ, 26 hours ಮತ್ತು 36 hours. ಸೊ ಏನು ಮಾಡ್ತೀವಿ ನಾವು, ಈ ಎರಡರದ್ದು LCM ತೆಗಿತೀವಿ. LCM ಏನು ಸಿಗುತ್ತೆ, ನಮಗೆ ವರ್ಕ್ ಸಿಗುತ್ತೆ. ಇದೇನು ಸಿಗುತ್ತೆ, ವರ್ಕ್. ಅಷ್ಟು ಬರುತ್ತೆ LCM ಇದ್ರದ್ದು. ಒಂದು ಸಿಂಪಲಾಗಿ ಮೆಥಡ್ ಹೇಳ್ಬೇಕಂದ್ರೆ LCM ತೆಗಿಗೆ ಒಂದು ಮೆಥಡ್ ಇದೆ. ಬೇಕಾದ್ರೆ 2 ನಂಬರ್ಸು ಹಿಂಗೆ ಬರ್ಕೊಳ್ಳಿ. ರೇಷಿಯೋಮಲ್ಲಿ 36 ಯಾವ ಟೇಬಲ್ ಬರುತ್ತೆ, ಇದು ಬರುತ್ತೆ 13 2s, ಇನ್ನೇನು ಬರುತ್ತೆ 18s. ನೋಡಿ ಇದು ಮಲ್ಟಿಪ್ಲೈ ನೋಡಿ, 13 26 13 ಎಷ್ಟಾಗುತ್ತೆ, 26 13 468 ಆಗ್ತಿದೆ. 468 ಆಗುತ್ತಾ? ಸೊ ಇದರಿಂದ ಡಿವೈಡ್ ಮಾಡಿ, ಅವಾಗೇನು ಸಿಗುತ್ತೆ, ನಮಗೆ ಎಫಿಷಿಯನ್ಸಿ ಸಿಗುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ ವರ್ಕ್ ಫಾರ್ಮುಲಾ ಏನಿದೆ, ವರ್ಕ್ ಫಾರ್ಮುಲಾ ಏನಿದೆಪ್ಪ, ವರ್ಕ್ ಈಕ್ವಲ್ಸ್ ಟು ಎಫಿಷಿಯನ್ಸಿ ಇಂಟು ಟೈಮ್. ವರ್ಕ್ ಇಲ್ದ ಎಫಿಷಿಯನ್ಸಿ ಇಂಟು WAT ವ್ಯಾಟ್. ಓಕೆ, ವರ್ಕ್ ಈಕ್ವಲ್ ಟು ಎಫಿಷಿಯನ್ಸಿ ಟೈಮ್. ಇದು ಫಾರ್ಮುಲಾ ನೆನಪು ಬರುತ್ತಾ? ಹಾಂ, ಅದು ನಮಗೇನು ಬೇಕು, ನಮಗೆ ಎಫಿಷಿಯನ್ಸಿ ಬೇಕಾ? ಸೊ ವರ್ಕ್ ಬೈ ಟೈಮ್ ಮಾಡಿ ಎಷ್ಟು ಬರುತ್ತೆ ನಮಗೆ, ಇದು ಎಷ್ಟು ಬರುತ್ತೆ, ಆವಾಗ 18 ಬರುತ್ತೆ. ಇದೆಷ್ಟು ಬರುತ್ತೆ, 13 ಬರುತ್ತೆ. ಸರಿ, ಓಕೆ, ಸಾರಿ ಮೈ ಮಿಸ್ಟೇಕು. ಎಸ್, ಇದು 18 ಬರುತ್ತೆ, ಇದು 13 ಬರುತ್ತೆ. ಸೊ ಏನು ಕೇಳ್ತಿದ್ದಾರೆ ನಮಗೆ, ಈ ಎರಡು
ಏನು ಮಾಡ್ತಾರೆ, ಎರಡು ಪ್ಲಸ್ ಎರಡು ಜೊತೆಗೂಡಿ ಹಾಫ್ ಟೈಮ್. ಹಾಫ್ ಅಂದರೆ ಎಷ್ಟು ಆಗುತ್ತೆ ಇದು ವರ್ಕು? ಹಾಫ್ ಅಂದರೆ ಎಷ್ಟು ಆಗುತ್ತೆ? ಹಾಫ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಮಾಡ್ತೀರಾ? ಎಷ್ಟಾಗುತ್ತೆ ವರ್ಕ್ ಇದು? 2, 3, 4. ಈ ವರ್ಕ್ನ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು? ಸೊ ಇದು ಎಷ್ಟಿದೆ ವರ್ಕು. ಎಫಿಷಿಯನ್ಸಿ ಎಷ್ಟಾಗುತ್ತೆ? ಎರಡು ಜೊತೆ ಮಾಡಿದರೆ A + B, ಪೈಪ್ A ಮತ್ತು B ಎಷ್ಟಾಗುತ್ತೆ ಅವಾಗ? T1 ಎಫಿಷಿಯನ್ಸಿ. ಈಗ ಎಷ್ಟು ಕೆಲಸ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು? ಎಷ್ಟು? 31 2 31 ಓಕೆ 31 7s ಎಷ್ಟಾಗುತ್ತೆ? 31 7 217 ಓಕೆ 31 7s ಬರ್ತಿದೆ ನೋಡಿ. ಸೊ 7 ಒಂದೇ ಬರ್ತಿಲ್ಲ, ನಾವು 7ನಲ್ಲಿ ಆಪ್ಷನ್ ಯಾವುದಿದೆ? ಓಕೆ ಇದು ಮಾತ್ರ ಆಪ್ಷನ್ಸಲ್ಲಿ ಇದೆ 7. ಯಾಕಂದ್ರೆ ನಾವು ಮುಂದೆ ನೋಡ್ಬೋದು ಡ್ರೈವರ್ ಮಾಡೋದು 7 ಎಷ್ಟಾಗುತ್ತೆ? 217 ಉಳಿತು ಅಷ್ಟೇ. ಇಲ್ಲಿ ಮೈನಸ್ ಮಾಡಿದಾಗ 17 ಉಳಿತಿದೆ. ಸೊ 234 ಬರ್ತಿದೆ. 234 - 30 70 ಎಷ್ಟಾಗುತ್ತೆ? ಇದಾಗ 17 ಬರುತ್ತೆ. 17 ಓಕೆ ಇದು ಮತ್ತೆ ಡಿವೈಡ್ ಬೈ 31. ಸಾರಿ 17 31 ಯಾವ್ದು ಬರುತ್ತೆ ಆಪ್ಷನಲ್ಲಿ? ಇದೆಲ್ಲ 17 ರಿಮೈಂಡರ್ ಉಳಿತಿದೆ, ರಿಮೈಂಡರ್ ಬೈ 31. ಸೊ ಯಾವ್ದು ಬರ್ತೀವಿ ಆಪ್ಷನ್? ಇದು ಆಪ್ಷನ್ ಬರ್ತೀವಿ. ರಿಮೈಂಡರ್ 7 ಉಳಿತಿದೆ. ನಾವು ಅದು ಬೇಕಾದರೆ 31 ಡಿವೈಡ್ ಮಾಡ್ಬೇಕಂದ್ರೆ ಈ ಥರ ಮಿಕ್ಸ್ ಫ್ಯಾಕ್ಷನ್ ಕೂಡ ಇದನ್ನು ಬರಿಬೋದು. ಸೊ ಆಪ್ಷನ್ ಯಾವುದಿದೆ? 17 ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಮೀನ್ ಪ್ರೊಫೆಷನ್ ಬಿಟ್ವೀನ್ 4 + 2 √3 ಆ್ಯಂಡ್ 16 - 8 √3. ಸೊ ಮೀನ್ ಪ್ರೊಫೆಷನ್ ಅಂದರೆ ಗೊತ್ತಾ ನಿಮಗೆ? ಮೀನ್ ಪ್ರೊಫೆಷನ್ ಏನಿದೆ? ರೂಟ್ A × B, ರೂಟ್ A × B. ಸೊ ಇದು ಏನಿದೆ? ಲೆಟ್ AB 4 + 2 √3 B ಏನಿಕೊಳ್ಳೋಣ 16 - 8 √3. ಸೊ ನಿಮಗೆ B ಸ್ವಲ್ಪ ಸೇಮ್ ಕಾಣಿಸಲ್ಲ. ಏನಿದೆ B? 4 ಕಾಮನ್ ತಗೊಂಡು ನೋಡಿದಲ್ಲಿ 4 - 2 √3. ಬೇಕಾದ್ರೆ ಇದು ಎರಡು ವ್ಯಾಲ್ಯೂಸ್ ಹಾಕಿ ನೋಡಿ. ವ್ಯಾಲ್ಯೂಸಲ್ಲಿ ಏನಿದೆ? ರೂಟ್ ಏನಿದೆ? 4 + 2 √3. 4 ಕಾಮನ್ ತಗೊಂಡಾಗ ಏನಾಗುತ್ತೆ? 4 - 2 √3. ಸ್ವಲ್ಪ ಅಬ್ಸರ್ವ್ ಮಾಡಿದೆ ನಿಮಗೆ ಕಾಣಿಸ್ತಿಲ್ಲ ಸ್ವಲ್ಪ. ಇದು ಯಾವ ಥರ ಇದೆ? A + B, ಇದು A - B 4 ಈ ಥರ ಕಾಣಿಸಿಲ್ಲ ಸ್ವಲ್ಪ ವ್ಯಾಲ್ಯೂಸ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ A + B, A - B ಏನಾಗುತ್ತೆ? A² - B². ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇದು ಹಾಕಿರ್ಬೇಕು. ಏನಾಗುತ್ತೆ ಅವಾಗ? ಸೊ 4 ಇಲ್ಲಿ ಬರ್ಕೋಣ. A² ಏನಾಗ್ತಿದೆ? A² ಅಂದರೆ ಏನು? 4² ಮೈನಸ್ ಏನಾಗ್ತದೆ? B² ಏನಿದೆ? 2 √3 ಹೋಲ್ ಸ್ಕ್ವೇರ್. ಸೊ ಇದನ್ನು ಬರ್ಕೊಂಡ್ರೆ ಏನು ಬರ್ಬೋದು ನಾವು? ಏನಾಗುತ್ತೆ? 16 - 2 2 4 4 3 3 12. ಸೊ 12. ಸೊ ಎಷ್ಟಾಗುತ್ತೆ ಅವಾಗಿದು? 4 × 4 ರೂಟ್. ಸೊ ಒಂದು ರೂಟ್, ಎರಡು ರೂಟ್ ಇದೆಯಲ್ಲ, ಒಂದು ಕಾಮನ್ ಹೊರಗಡೆ ಬರುತ್ತೆ 4. ಸೊ 4. ಸೊ ಯಾವ್ದು ಬರುತ್ತೆ? 4 ಅಂದರೆ ಯಾವುದಿದೆ ಆಪ್ಷನಲ್ಲಿ? 4 ಇದೆಯಾ? ಎಸ್, ಆಪ್ಷನ್ ಯಾವುದಿದೆ? 4. ಆಯ್ತು, ನೀವು ಅರ್ಥ ಆಯಿತು ಕ್ವಶನು? ಭಾಳ ಈಸಿ ಇದೆ, ಏನಿಲ್ಲ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಅಬ್ಸರ್ವೇಷನ್ ಇದೆ ಎಲ್ಲ ಆಟ ಇದು. ಸೊ ನೋಡಿ, ರಿಟೇಲರ್ ಅಲಾವ್ಸ್ 10% ಡಿಸ್ಕೌಂಟ್ ಆನ್ ಅ ಮಾರ್ಕ್ ಪ್ರೈಸ್. ವಾಟ್ ಪ್ರೈಸ್ ಮಸ್ಟ್ ಬಿ ಮಾರ್ಕ್ ಆನ್ ಐಟಮ್ whose cost is 626 to make a profit of 35%. ಒಬ್ಬ ರಿಟೇಲರ್ ಇದ್ದಾನೆ, ಆನ್ಲೈನ್ ಮಾಡಿದ್ದಾನೆ, 10% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಓಕೆ, ಸೊ 10% ಡಿಸ್ಕೌಂಟ್ ಕೊಟ್ಟಾಗ ಎಷ್ಟಿದೆ ಒಂದು? ಸೊ ವಾಟ್ ಪ್ರೈಸ್, ಅವ್ನು ಏನು ಮಾರ್ಕಪ್ ಪ್ರೈಸ್ ಮಾಡಬೇಕು ಅಂದರೆ ವಸ್ತು ಮೇಲೆ ಏನು ಹಾಕಬೇಕು ಪ್ರೈಸು. ಸೊ ಅವನಿಗೆ 35% ಪ್ರಾಫಿಟ್ ಆಗಬೇಕು. ಓಕೆ, ಸೊ ಈ ಥರ ಕ್ವಶನ್ಸಿಗೆ ಒಂದು ಫಾರ್ಮುಲಾ ಇದೆ, ಒಂದು ಈಸಿ ಫಾರ್ಮುಲಾ ಇದೆ, ಭಾಳ ಈಸಿ ಆಗುತ್ತೆ ನಿಮಗೆ. MP / CP. MP ಅಂದರೆ ಕಾಸ್ಟ್ ಮಾರ್ಕ್ ಪ್ರೈಸು, CP ಅಂದರೆ ಕಾಸ್ಟ್ ಪ್ರೈಸು, ಈಕ್ವಲ್ಸ್ ಟು 100 + ಪ್ರಾಫಿಟ್. ಲಾಸ್ ಆದರೆ ಅಥವಾ -L, 100 - ಡಿಸ್ಕೌಂಟ್. ಈ ಫಾರ್ಮುಲಾ ಇದೆ, ಇದು ಬಹಳ ಯೂಸ್ಫುಲ್ ಫಾರ್ಮುಲಾ ಇದೆ. ಇದು ರಟ್ ಔಟ್ ಅಂದರೆ ನಿಮ್ಗೆ ಈಸಿ ಆಗಿಬಿಡುತ್ತೆ. ಸೊ ಈ ವ್ಯಾಲ್ಯೂಸಲ್ಲಿ ನೀವು ಏನು ಹಾಕ್ಕೊಳ್ಳಿ, ಆ ವ್ಯಾಲ್ಯೂಸ್ನ ಹಾಕ್ಕೊಳ್ಳಿ, ಈಸಿ ಆಗಿಬಿಡುತ್ತೆ. MP ಏನು ಕೊಟ್ಟಿದ್ದಾರೆ? ಇದು ಯಾರು MP ರೈಟ್? MP ಏನು ಬರ್ಕೊಳ್ಳೋಣ? X ಅಂತ ಬರ್ಕೊಳ್ಳೋಣ. CP ಎಷ್ಟು ಕೊಟ್ಟಿದ್ದಾರೆ? 625 ಈಕ್ವಲ್ಸ್ ಟು ಏನು ಪ್ರಾಫಿಟ್ ಆಗಿದೆಯಾ? ಪ್ರಾಫಿಟ್ ಎಷ್ಟಾಗಿದೆ? 35%. ಸೊ 100 + 35. ಡಿಸ್ಕೌಂಟ್ ಎಷ್ಟು ಕೊಟ್ಟಿದೆ? 10%. ಸೊ 100 -
10. ಸೊ ಎಷ್ಟಾಗುತ್ತೆ ಅವಾಗ? ಎಷ್ಟಾಗುತ್ತೆ ನೋಡಿ ಇದು x equals to 626 ಇದೆ, ಸಾರಿ 626 ಇದೆ. 626 ಎಷ್ಟಾಗುತ್ತೆ ಇದು? 135 ಡಿವೈಡ್ ಬೈ 90. ಸೊ ನಾವು ಬೇಕಾದರೆ ಇದು ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಎಷ್ಟಾಗುತ್ತೆ. x equals to 135 into 626 divided by 90. 95. ಸೊ 15000 ಎಷ್ಟಾಗುತ್ತೆ? 15035 15,090 ಎಷ್ಟು 0 15,039 15,093. ಸೊ ಎಷ್ಟಾಗುತ್ತೆ? 939. ಸೊ ಯಾಕೆ ಒಂದು ಪಾಯಿಂಟಲ್ಲಿ 10 ಇಲ್ಲಿ ಬಂದು ಪಾಯಿಂಟಲ್ಲಿ ಬರುತ್ತೆ. ಸೊ 939. ಸೊ ಆಪ್ಷನ್ 939 ಇದೆಯಾ? ಎಸ್, ಆಪ್ಷನ್ 939 ಇದೆ. ಸೊ ಆನ್ಸರ್ 939. ಭಾಳ ಈಸಿ ಇದೆ, ಅಷ್ಟೊಂದು ಕಷ್ಟ ಇಲ್ಲ. ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ, ನೀವು ಈಸಿಯಾಗಿ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಈ ಥರ ಕ್ವಶನ್ ಭಾಳ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ. ಹೆಂಗೆ ಕೊಟ್ಟಿದ್ದಾರೆ? ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ನೇಚರ್ ಆಫ್ ರೂಟ್ಸ್ ಕೇಳ್ತಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದು ಈ ಥರ ಇದೆ ಕ್ವಶನ್. ಸ್ವಲ್ಪ 2x² + x + 3 = 0. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ನೇಚರ್ ಆಫ್ ರೂಟ್ಸ್. 10th ನೋಡಿರ್ಬೇಕಂದ್ರೆ ಫಾರ್ಮುಲಾ ಇದೆ. ಏನಿದೆ? ನೇಚರ್ ರೂಟ್ಸ್ ಕಂಡುಹಿಡಿಯೋಕ್ಕೆ ಏನಿದೆ ಫಾರ್ಮುಲಾ? b² - 4ac. ಸಪೋಸ್ ಏನಿದೆ ಇದು ಗ್ರೇಟರ್ ದೆನ್ 0 ಇದ್ದರೆ ರೂಟ್ಸ್ ಆರ್ ರಿಯಲ್ ಈಕ್ವಲ್ ಟು 0 ಇದ್ದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ಅದೇ ಇದು ಲೆಸ್ ದೆನ್ 0 ಇದ್ದರೆ, ನೆಗೆಟಿವ್ಲಿ ಬಂದರೆ ಏನಿರುತ್ತೆ? ಇದು ರೂಟ್ಸ್ ಆರ್ ಇಮೇಜಿನರಿ. ರೂಟ್ಸ್ ಆರ್ ಇಮೇಜಿನರಿ. ಸೊ ನೋಡಿ, ಯಾಕೆ ನೋಡಿ ಏನಿದೆ. ಸೊ ಇಲ್ಲಿ ನೋಡಿ ಇದು ಹೇಗಿರುತ್ತೆ? ಇದು ಬರಿಬೇಕಂದ್ರೆ ಯಾವ ಥರ ಇರುತ್ತೆ? ಇದು ax² + bx + c = 0. ಸೊ ಇಲ್ಲಿ ಯಾವುದಿದೆ? ಹಾಂ, ಏನು? ಸೊ b² - 4ac. ಸೊ b ಏನಿದೆ? 1. ಏನಿದೆ? 1 ಇರುತ್ತಾ? ಸೊ b is 1. 1² - 4 ಇದೆ. ಹಾಗೆ ಏನಿದೆ? a is 2. c ಏನಿದೆ? c is 3. ಸೊ ಏನು ಬರುತ್ತೆ ಆನ್ಸರ್ ಅವಾಗ? ಏನು ಬರ್ತಿದೆ? ಸೊ 1 - 4 4 4 8 8 8 24 ಎಷ್ಟಾಗುತ್ತೆ? -23. ಸೊ ಏನು ನೆಗೆಟಿವ್ ಇದೆಯಾ? ಸೊ ನೆಗೆಟಿವ್ದಾಗ ಏನಾಗುತ್ತೆ? ಲೆಸ್ ದೆನ್ 0 ಆಗುತ್ತಾ? ಲೆಸ್ ದೆನ್ 0. ಸೊ ಯಾವ್ದು ಬರುತ್ತೆ ಆನ್ಸರ್? ಇಮೇಜಿನರಿ. ರೂಟ್ಸ್ ಆರ್ ಇದೆ, ರೂಟ್ಸ್ ಆರ್ ಇಮೇಜಿನರಿ. ಸೊ ಇಲ್ಲಿ ಯಾವ್ದು ಬರುತ್ತೆ? 3. ರೂಟ್ಸ್ ಆರ್ ಇಮೇಜಿನರಿ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ಏನು ಕೊಟ್ಟಿದ್ದಾರೆ. ಅನುಷ್ಕಾ ವಾಕ್ಸ್ ಟು ಅವರ್ ಆಫೀಸ್, ಓಕೆ, 5 kilometers away from the home, and in the morning she covers the distance in 1 hour, okay, whereas while returning in the evening she takes 15 minutes more to cover the same distance. Okay, so find her average speed. Okay, ನಿಮ್ಮಲ್ಲಿ ಗೊತ್ತಿದೆ ಹೇಗೆ ಸ್ಕೂಲಿಂದ ಈಗ ನಿಮ್ಮೆಲ್ಲ ಸ್ಕೂಲಿಂದ ಮನೆ ಹೋಗ್ತೀರಾ, ಲೈಕ್ ಸ್ಕೂಲ್ ಡೇಸಲ್ಲಿ ಸ್ಕೂಲಿಂದ ಮನೆ ಅಂದರೆ ಮನೆಯಿಂದ ಸ್ಕೂಲಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಬೇಗನೆ ಹೋಗ್ತಿದ್ರು, ಯಾಕಂದರೆ ಸ್ವಲ್ಪ ಲೇಟ್ ಆದರೆ ಮತ್ತೆ ಒಳಗೆ ತೊಗೋತಿರ್ಲಿಲ್ಲ. ಸೊ ಬೇಗ ಹೋಗ್ತಿದ್ರು. ಅದೇ ಬರುವಾಗ ಸ್ವಲ್ಪ ಆಟ ಆಡಿಕೊಂಡು ಏನೋ ತಿನ್ಕೊಂಡು ಸೊ ಏನಾಗುತ್ತೆ, ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಆಗ್ತಿತ್ತು. ಆವಾಗ ನಿಮ್ಗೆ ಆ್ಯಾವ್ರೇಜ್ ಸ್ಪೀಡ್ ಕೇಳ್ತಾರೆ. ಹೋಗುವಾಗ ಸೇಮ್ ಡಿಸ್ಟೆನ್ಸ್ ಇದೆಯಲ್ಲ, ಮನೆಯಿಂದ ಸ್ಕೂಲ್ ಮತ್ತು ಸ್ಕೂಲಿಂದ ಮನೆ ಸೇಮ್ ಡಿಸ್ಟೆನ್ಸ್ ಇದೆ, ಬಟ್ ಅದಕ್ಕೆ ಅವಾಗ ಆ್ಯಾವ್ರೇಜ್ ಸ್ಪೀಡ್ ಏನಾಗುತ್ತೆ ಎಂದು ಅದಕ್ಕೆ ಕೇಳ್ತಿದ್ದಾರೆ. ಸೊ ಆ್ಯಾವ್ರೇಜ್ ಸ್ಪೀಡ್ ಅಂದರೆ ಏನಿಲ್ಲ, ಫಾರ್ಮುಲಾ ಏನಿದೆ. ಆ್ಯಾವ್ರೇಜ್ ಸ್ಪೀಡು ಏನಿದೆ? ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ನಿಮ್ದು ಆ್ಯಾವ್ರೇಜ್ ಸ್ಪೀಡು ಫಾರ್ಮುಲಾ ಇದೆ. ಓಕೆನಾ? ಸೊ ಆ್ಯಾವ್ರೇಜ್ ಸ್ಪೀಡ್ ಫಾರ್ಮುಲಾ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ಇದನ್ನು ನಾವು ಹೇಗೆ ಮಾರಿಬೋದು? ಸೊ ಟೋಟಲ್ ಡಿಸ್ಟೆನ್ಸ್ ಏನಾಗ್ತಿದೆ, ಏನಿದೆ ನೋಡಿ, ಇದು ಯಾವುದು? ಆಫೀಸ್, ಹೋಮ್. ಸೊ ಉಲ್ಟಾಯ್ತಾ? ಹೋಮ್
ಆಫೀಸ್. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? 5 ಕಿಲೋಮೀಟರ್ ಇದೆ. ಹೋಗುವಾಗ 1 ಅವರ್ ತೊಗೊತಿದ್ದಾಳೆ, ಅದೇ ಬರುವಾಗ 1 ಮತ್ತು 15 ಮಿನಿಟ್ಸ್, 1 ಅವರ್ 15 ಮಿನಿಟ್ಸ್. ಒನ್ ಅವರ್ 15 ಮಿನಿಟ್ಸ್ ಹೋಗ್ತೀರ. ಸೊ 1 ಅವರ್ 15 ಮಿನಿಟ್ಸ್ನ ಹೇಗೆ ಬರ್ಬೋದು? ನಾವು ಇದನ್ನು ಹೀಗೆ ಬರ್ಕೋಬೋದಾ? ಲೈಕ್ 1 + 15/60 ಅವರ್ಸ್ ಅಂತ ಬರ್ಕೊಬೋದಾ? ಫುಲ್ಲು ಎಷ್ಟಾಗುತ್ತೆ ಇದು? 1 × 4 4 ಮಸ್ಸು ಓಕೆ 4 5/4 5/4 ಅವರ್ಸ್ ಆಗುತ್ತಾ? ಎಸ್, 5/4 ಅವರ್ಸ್. ಸೊ ಹೋಗುವಾಗ 5/4 ಅವರ್ಸ್, ಬರುವಾಗ 1 ಅವರ್. ಸೊ ನಮಗೆ ಟೋಟಲ್ ಟೈಮ್ ಡಿಸ್ಟೆನ್ಸ್ ಎಷ್ಟಿದೆ ಆವಾಗ? ಹೋಗುವಾಗ 5 ಕಿಲೋಮೀಟರ್ಸ್, ಬರುವಾಗ 5 ಕಿಲೋಮೀಟರ್ಸ್. ಎಷ್ಟಾಗುತ್ತೆ ಟೋಟಲ್? 5 + 5. ಟೋಟಲ್ ಟೈಮ್ ಎಷ್ಟಾಗ್ತದೆ? ಹೋಗುವಾಗ 1 ಅವರು, ಬರುವಾಗ 5/4. ಸೊ ಮಾಡಿ ನೋಡಿ, ಈಸಿ ಆಗಿಬಿಡುತ್ತೆ. ಸೊ ಸಾಲ್ವ್ ಮಾಡಿದಾಗ ಏನಾಗುತ್ತೆ? ಇದು 10 ಆಗಿಬಿಡುತ್ತೆ. ಇದೇನಾಗುತ್ತೆ? 9/4. ಸೊ ಇದು ಮೇಲೆ ಹೋದಾಗ ಏನಾಗುತ್ತೆ? × 4. ಸೊ ಇದೇ ಅವಾಗ ಏನಾಗುತ್ತೆ? ಇದು 40/9. ಸೊ 45 ನನ್ನ ಆಪ್ಷನ್ ಯಾವುದಿದೆ? ಇಲ್ಲಿದೆ, ಸ್ವಲ್ಪ ಆಪ್ಷನ್ ಹಿಂದೆ ಮುಂದಾಗಿದೆ. ಸೊ 45 ನಾನು ಏನು ಬರುತ್ತೆ ಆನ್ಸರ್? 40/9 kmph. 40/9 kmph. ಎಷ್ಟಿದೆ ಡಿಸ್ಟೆನ್ಸು? 45/9. ಸ್ಪೀಡು 40 ಕಿಲೋಮೀಟರ್, 40/9 kmph. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಏನು ಕೊಟ್ಟಿದ್ದಾರೆ? 2 ಇಯರ್ಸ್ ಆಗೋ ಆ್ಯಾವ್ರೇಜ್ ಕ್ವಶನ್ ಇದೆ. ಏನು ಕೊಟ್ಟಿದ್ದಾರೆ? 2 ಇಯರ್ಸ್ ಆಗೋ ದ ಆ್ಯಾವ್ರೇಜ್ ಏಜ್ ಆಫ್ ABC, 3 ಕಂಬೈನೇಷನ್ ಇದೆ, 66 ಇಯರ್ಸ್ ಇತ್ತು, 66 ಇತ್ತು. ಅದೇ 2 ಇಯರ್ಸ್ ಫ್ರಮ್ ನಾವು, ಇವಾಗಿಂದ 2 ಇಯರ್ಸ್ ಆದಮೇಲೆ A ಮತ್ತು B ಆ್ಯಾವ್ರೇಜ್ ಎಷ್ಟಿದೆ? ಆ್ಯಾವ್ರೇಜ್ ಏಜು A ಮತ್ತು C ಎಷ್ಟಿದೆ? 89 ಇದೆ. ದೆನ್ ವಾಟ್ ವಿಲ್ ಬಿ ದ ಏಜ್ ಆಫ್ B ಆಫ್ಟರ್ 4 ಇಯರ್ಸ್? ಇವಾಗಿಂದ 4 ಇಯರ್ಸ್ ಎಷ್ಟಾಗುತ್ತೆ ಕೇಳ್ತಿದ್ದಾರೆ. ಭಾಳ ಈಸಿ ಕ್ವಶನ್ ಇದೆ, ಅಷ್ಟೇನು ಕಷ್ಟ ಇಲ್ಲ. ನೋಡಿ ಏನು ಕೊಟ್ಟಿದ್ದಾರೆ? ಆ್ಯಾವ್ರೇಜ್ ಏಜ್ ಆಫ್ ABC ಎಷ್ಟಿದೆ? 66. ಎಷ್ಟು? ಬಿಫೋರ್ 2 ಇಯರ್ಸ್ ಅಂದರೆ ಎಷ್ಟು? -2 ಇಯರ್ಸ್. -2 ಇಯರ್ಸ್ ಎಲ್ಲರಿಗೆ. ಓಕೆ, 66 ಇದೆ. ಸೊ ಎಷ್ಟಾಗುತ್ತೆ ಇವಾಗ? ಸಮ್ ಆಫ್ ಎಷ್ಟು ಏಜ್ ಎಷ್ಟಾಗುತ್ತೆ? 66 × 2 ಎಷ್ಟಾಗುತ್ತೆ? 66 × 3 ಎಷ್ಟಾಗುತ್ತೆ ಹೇಳಿ? 6 3 18 1 19 198 ಏಜ್ ಆಗುತ್ತೆ. ಎಷ್ಟಾಗುತ್ತೆ? 198 ಏಜ್ ಆಗುತ್ತೆ. ಇದು 2 ಇಯರ್ಸ್ ಬಿಫೋರ್. 2 ಇಯರ್ಸ್ ಬಿಫೋರ್. ಸೊ ಇದು A ಕೂಡ 2 ಇಯರ್ಸ್ ಬಿಫೋರು, B ಕೂಡ 2 ಇಯರ್ಸ್, C ಕೂಡ 2 ಇಯರ್ಸ್ ಬಿಫೋರ್. ಸೊ ಇಲ್ಲಿಂದ 2 + ಆ್ಯಡ್ ಮಾಡಿದಾಗ ಇದು ನಾವು ಆಗುತ್ತೆ, ಇದು ಕೂಡ 2 + ಮಾಡಿದಾಗ ನಾವು ಆಗುತ್ತೆ, ಇದು ಕೂಡ 2 + ಮಾಡಿದಾಗ ನಾವು ಆಗುತ್ತೆ. ಇವಾಗಿಂದ ಏನು ಸಿಗುತ್ತಾ? ಇಲ್ಲಿ ಕೂಡ ಎಷ್ಟಾಗುತ್ತೆ? +2 + 2 6. ಸೊ +6 ಮಾಡಿದಾಗ ನಮಗೇನು ಸಿಗುತ್ತೆ? ಪ್ರೆಸೆಂಟ್ ಏಜ್ ಸಿಗುತ್ತೆ. ಅಂದರೆ ಪ್ರೆಸೆಂಟ್ ಏಜ್ ಸಮ್ ಇದೇನಿದೆ? 2 ಇಯರ್ಸ್ ಬಿಫೋರ್ ಪ್ರೀವಿಯಸ್ ಇಯರ್ ಸಮ್ ಅದು. ಓಕೆನಾ? ಸೊ ಎಷ್ಟಾಗುತ್ತೆ ಪ್ರೆಸೆಂಟೇಜ್ ಸಮ್? ನಮಗೆ ಎಷ್ಟಾಗುತ್ತೆ? ಇದು 204 ಪ್ರೆಸೆಂಟೇಜ್ ಸಮ್ ಇದೆ. ಅದೇ ಏನಿದೆ? A ಮತ್ತು C ಎಷ್ಟು? +2 ಮುಂದ್ಗಡೆ. ಸೊ ಮುಂದ್ಗಡೆ ಎಷ್ಟಿದೆ ಅವ್ರ ಏಜು? ಆ್ಯಾವ್ರೇಜ್ ಎಷ್ಟಿದೆ? 89. 2 ಇಯರ್ಸ್ ಆದಮೇಲೆ ಅವ್ರ ಏಜ್ ಎಷ್ಟು? 89. ಸೊ ನಾವು ಇದರಲ್ಲಿ ಎಷ್ಟಾಗುತ್ತೆ? ಪ್ರೆಸೆಂಟ್ ಎಷ್ಟಾಗುತ್ತೆ ಅವ್ರಿಗೆ? ಸಮ್ ಆಫ್ ಎಷ್ಟಾಗುತ್ತೆ? ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಇದು 178. ಸೊ ಇದು ಅವ್ರದ್ದು 2 ಇಯರ್ಸ್ ಆದಮೇಲೆ ಏಜು. ಓಕೆ, 2 ಇಯರ್ಸ್ ಆದಮೇಲೆ ಏಜ್, ಸಮ್ ಆಫ್ ಏಜ್ ನಮಗೆ ಇವಾಗ ಬೇಕಾ? ಸೊ 2 ಇಯರ್ಸ್ ಹಿಂದ್ಗಡೆ ಬನ್ನಿ. ಏನು ಮಾಡಿ? ಎಲ್ಲಿ -2 ಮಾಡಿ, C ಇಲ್ಲಿ ಕೂಡ -2 ಮಾಡಿ. ಸೊ ಇಲ್ಲಿ ಎಷ್ಟಾಗುತ್ತೆ? -2 -2 -4. ಸೊ ಎಷ್ಟಾಗುತ್ತೆ? ಇದು 174. A ಮತ್ತು C ಎಷ್ಟು? ಪ್ರೆಸೆಂಟೇಜ್ ಎಷ್ಟು? A ಮತ್ತು C ಇದು ಸಮ್ ಆಫ್ ಪ್ರೆಸೆಂಟೇಜು A ಮತ್ತು C 174 ಇದೆ. ಸೊ ನಮಗೇನು ಬೇಕು? ಇಲ್ಲಿ ನೋಡಿ, ನಮಗೆ ಪ್ರೆಸೆಂಟೇಜ್ ಸಿಗುತ್ತಾ? ಸಮ್ ಆಫ್ ಪ್ರೆಸೆಂಟೇಜ್ ಆಫ್ ABC ಎಷ್ಟಿದೆ? A + B + C ಎಷ್ಟಿದೆ? 204 ಇದೆ. ಪ್ರೆಸೆಂಟೇಜ್ ಆಫ್ A + C ಎಷ್ಟಿದೆ?
174 ಇದೆ. ಸೊ ಇನ್ನು ಇದರಿಂದ ನಾವು ಬಿ ಎಸ್ ಸಿಗುತ್ತಾ, ಡೈರೆಕ್ಟಾಗಿ ಬಿ ಎಸ್ ಸಿಗುತ್ತಾ? ಸೊ ಇದರಿಂದ ನಮ್ಮ ಡೈರೆಕ್ಟ್ ಬಿ ಎಸ್ ಸಿಗುತ್ತಾ? ಬಿ ಎಷ್ಟು ಬರುತ್ತೆ? ಮೈನಸ್ ಮಾಡಿ ನೋಡಿ ಏನಾಗುತ್ತೆ. ಮೈನಸ್ ಮಾಡಿದಾಗ ಏನು ಬರುತ್ತೆ ಆನ್ಸರು? ಸೊ 30 ಬರ್ತಿದೆ. ಬಿ ಎಷ್ಟಿದೆ? 30 ಬರ್ತಿದೆ. ಸೊ ನಮಗೆ ಏನು ಬೇಕು? ಬಿದು ಏನು ಬಿದು ಏನು ಬೇಕು ಕೊಡ್ತಾರೆ, ಏನು ಕೇಳ್ತಾರೆ ಇಲ್ಲಿ ಬಿದು? ವಾಟ್ ವಿಲ್ ದಿ ಏಜ್ ಆಫ್ ಬಿ 4 ಇಯರ್ಸ್ ಫ್ರಮ್ ನಾವು. ಇವಾಗಿಂದ 4 ಇಯರ್ಸ್ ಆದಮೇಲೆ ಏನಿರುತ್ತೆ ಎಷ್ಟು ಕೇಳ್ತಾರೆ. ಸೊ ಅವಾಗ ಏನು ಮಾಡ್ತೀರಾ? +4 ಮಾಡ್ತೀರಾ? ಬಿಯಲ್ಲಿ +4 ಮಾಡಿಬಿಡಿ. ಸೊ ಏನಾಗುತ್ತೆ? ಬಿ 34 ಆಫ್ಟರ್ 4 ಇಯರ್ಸ್. ಆಪ್ಷನಲ್ಲಿ 34 ಇದೆಯಾ? ಎಸ್, ಆನ್ಸರ್ 34 ಇದೆ. ಆಪ್ಷನ್ಸಲ್ಲಿ 34 ಇದೆ. ಸೊ ಇವನ್ 34 ಇಯರ್ಸ್ ಆ್ಯಡ್ ಅದು ಏನಾಗುತ್ತೆ? 34 ಆಗ್ತದೆ. ಸೊ ಈಸಿ ಇದೆ ಕ್ವಶನ್, ಬಹಳ ಈಸಿ ಇದೆ, ಏನಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನು ಕೊಟ್ಟಿದ್ದಾರೆ? ದ ಆ್ಯಾವ್ರೇಜ್ ಏಜ್ ಆಫ್ ಸಚಿನ್ ಮಾರ್ಕ್ಸ್ average of Sachin marks, my mistake. The average of Sachin's marks in 7 subjects is 76. His average in 6 subjects is excluding English 70. Then how marks did he get in English? So ಇದು ಭಾಳ ಈಸಿ ಕ್ವಶನ್ ಇದೆ. ಆ್ಯಾವ್ರೇಜ್ ಕ್ವಶನ್ ಏನು ಕೊಟ್ಟಿದ್ದಾರೆ? ಸೊ ಆ್ಯಾವ್ರೇಜ್ ಆಫ್ 7 ಸಬ್ಜೆಕ್ಟ್ಸು ಎಷ್ಟಿದೆ? 7ಗೆ ಎಷ್ಟಿದೆ? 7ದು 76 ಕೊಟ್ಟಿದ್ದಾರೆ. ಅದೇ 6 ಎಷ್ಟು ಕೊಟ್ಟಿದ್ದಾರೆ? 6ದು 70 ಕೊಟ್ಟಿದ್ದಾರೆ. ಓಕೆ, ಇದ್ರ ಒಂದು ಇಂಗ್ಲೀಷ್ ಇದೆ. ಅದು ಇಂಗ್ಲೀಷ್ ಬರ್ತಿದೆಯಲ್ಲ, ಅದು ಇಂಗ್ಲೀಷ್ ಸಬ್ಜೆಕ್ಟು. ಇಲ್ಲಿ 76 ಇದೆ, ಇಲ್ಲಿಂದ ತೆಗಿತಿದ್ದೀವಿ ಇಂಗ್ಲೀಷ್ ಸಬ್ಜೆಕ್ಟು. ಸೊ 1 ಸಬ್ಜೆಕ್ಟ್ ಮೈನಸ್ ಮಾಡ್ತಾಯಿದ್ವಿ. ಓಕೆ, ಸೊ ಇದು ಹೋಗುವಾಗ ಏನು ಮಾಡ್ತಿದೆ? ಎಲ್ಲದರಿಂದ 6 ತೊಗೊಂಡು ಹೋಗ್ತಾ ಇದೆಯಾ? ಎಲ್ಲದರಿಂದ 6 ಆ್ಯಾವ್ರೇಜ್ ತೊಗೊಂಡು ಹೋಗ್ತಾ ಇದೆ. ಸೊ ಎಷ್ಟು? 6 ಇಂಟು 7, ಎಲ್ಲರಿಂದ 6 ಆ್ಯಾವ್ರೇಜ್ ತೊಗೊಂಡು ಹೋಗ್ತಾ ಇದೆಯಾ? ಓಕೆ, ಅದ್ರ ಜೊತೆಗೆ ಎಷ್ಟು? +70. ಸೊ ಎಷ್ಟಾಗುತ್ತೆ ಇದು ನೋಡಿ? 42 + 70 ಎಷ್ಟಾಗುತ್ತೆ? 112. ಇಂಗ್ಲೀಷ್ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಇದೆ? 112. ಹೀಗೂ ಮಾಡ್ಬೋದು, ಅಥವಾ ಇನ್ನೊಂದು ಮೆಥಡ್ ಇದೆ, ಅದರಿಂದ ಕೂಡ ಮಾಡ್ಬೋದು ನೀವು. ಇನ್ನೊಂದು ನಾರ್ಮಲ್ ಮೆಥಡ್ ಏನು ನೋಡಿ? ಆ್ಯಾವ್ರೇಜ್ ಆಫ್ 7 ಎಷ್ಟಿದೆ? ಸಬ್ಜೆಕ್ಟ್ ಎಷ್ಟಿದೆ? 76. ಸೊ ಸಮ್ ಎಷ್ಟಾಗುತ್ತೆ? ಸಮ್ ಆಫ್ 7 ಸಬ್ಜೆಕ್ಟ್ ಎಷ್ಟಾಗುತ್ತೆ? ಸಮ್ ಆಫ್ 7 ಸಬ್ಜೆಕ್ಟ್ 536. ಸಮ್ ಆಫ್ 7 ಸಬ್ಜೆಕ್ಟ್ 536. ಅದೇ ಆ್ಯಾವ್ರೇಜ್ ಆಫ್ 6 ಸಬ್ಜೆಕ್ಟ್ ಎಷ್ಟಿದೆ? 70. ಸೊ ಸಮ್ ಆಫ್ 6 ಸಬ್ಜೆಕ್ಟ್ ಎಷ್ಟಾಗುತ್ತೆ? 420. ಸೊ ನೋಡಿ, ಈ 2 ಮೈನಸ್ ಮಾಡಿದಾಗ ಏನು ಸಿಗುತ್ತೆ? ಇಂಗ್ಲೀಷ್ ಸಿಗುತ್ತಾ? ಮೈನಸ್ ಮಾಡಿದಾಗ ಇಂಗ್ಲೀಷ್ ಸಿಗುತ್ತೆ. ಇಂಗ್ಲೀಷ್ ಎಷ್ಟು ಸಿಗುತ್ತೆ? ಇಂಗ್ಲೀಷ್ ನಮಗೆ 112 ಸಿಗುತ್ತೆ. ಸೊ ಆನ್ಸರ್ ಡೈರೆಕ್ಟಾಗಿ ಬಂತು ನಮಗೆ. ಆನ್ಸರ್ ಈಸ್ 112. ಭಾಳ ಈಸಿ ಇದೆಯಾ? ಸಿಂಪಲ್ ಇದೆ. ಆ್ಯಾವ್ರೇಜ್ ಆಫ್ 7 ಸಬ್ಜೆಕ್ಟ್ ಎಷ್ಟು ಬರುತ್ತೆ? 532 ಬರುತ್ತೆ. ಅದೇ 6 ಸಬ್ಜೆಕ್ಟು 420. ನಾವು ಯಾವ್ದು ತೆಗಿತಿದ್ದೀವಿ? ಯಾವುದಿದ್ದಾಗ ಇದು ಇಂಗ್ಲೀಷ್ ಎಷ್ಟಾಗ್ತಿತ್ತು? 532 ಆಗ್ತಿತ್ತು. ಇಂಗ್ಲೀಷ್ ಇದ್ದಾಗ ಎಷ್ಟು ಆ್ಯಡ್ ಇದ್ದಾಗ, ಇಂಗ್ಲೀಷ್ 1 ಸಬ್ಜೆಕ್ಟ್ ಇದ್ದಾಗ 532 ಆಗ್ತಿತ್ತು. ಅದು ಇಂಗ್ಲೀಷ್ ತೆಗೆದಾಗ ಎಷ್ಟಾಗ್ತಿದೆ? 420 ಆಗ್ತಿದೆ. ಸೊ ಯಾವ್ದು ತೆಗಿತಿದ್ದೀವಿ? ಎಷ್ಟು ತೆಗಿತಿದ್ದೀವಿ? 112 ಮಾರ್ಕ್ಸ್ನ ತೆಗಿತಿದ್ದೀವಿ. ಇಂಗ್ಲೀಷ್ ಸಬ್ಜೆಕ್ಟ್ನ 11 ಮಾರ್ಕ್ಸ್ನ ತೆಗಿತಿರುವಾಗ ಎಷ್ಟಾಗ್ತಿದೆ? ಮಾರ್ಕ್ಸು 420 ಆಗ್ತಿದೆ. ಭಾಳ ಈಸಿ ಇದೆ. ಓಕೆ, ಕ್ವಶನ್ ಡಿಫಿಕಲ್ಟ್ ಇಲ್ಲ ಇದು ಕ್ವಶನು. ಸೊ ನೋಡೋಣ. ಓಕೆ, ಏನು ಕೊಟ್ಟಿದ್ದಾರೆ? ABCD ಟ್ರಾಪಿಸಮ್ ಇನ್ ವಿಚ್ BC ಏನಿದೆ ಇಸ್ ಪ್ಯಾರಲಲ್ ಟು AD ಆ್ಯಂಡ್ AC = CD. ಓಕೆ, ಸೊ ಇದು ನೋಡಿ, ನಾವು ಟ್ರಾಪಿಜಮ್ ಇಸ್ಕೊಳ್ಳೋಣ. ಫಸ್ಟ್ ಟ್ರಾಪಿಜಮ್ ಹೆಂಗೆ ಹೋಗುತ್ತೆ? ಓಕೆ, ದಿಸ್ ಈಸ್ ಟ್ರಾಪಿಜಮ್. CD ನೋಡಿ ಏನು ಕೊಟ್ಟಿದ್ದಾರೆ? ರೆಡಿ ಇದೆಯಾ? AC. ಓಕೆ, AC. ಓಕೆ, BC ಇಸ್ ಪ್ಯಾರಲಲ್ ಟು AD. ಓಕೆ, ಪ್ಯಾರಲಲ್ ಆಗ್ತಿದೆ. ಓಕೆ, ಹೆಂಗೆ ಕೊಟ್ಟಿದ್ದಾರೆ? AC = CD. AC = CD. ಓಕೆ, ಇಲ್ಲಿ AC = CD ಕೊಟ್ಟಿದ್ದಾರೆ. ಓಕೆ, ಸೊ ಹೆಂಗೆ ಕೊಟ್ಟಿದ್ದಾರೆ? ABC ಎಷ್ಟಿದೆ? ABC ಎಷ್ಟಿದೆ?
13 ಡಿಗ್ರಿ ಇದೆ. ಅದೇ ಬಿ ಎ ಸಿ ಎಷ್ಟಿದೆ? 164 ಇದೆ. 164 ಇದೆ. ದೆನ್ ನಮಗೇನು ಬೇಕು? ವಾಟ್ ಈಸ್ ದ ಮೆಜರ್ ಆಫ್ ಎ ಸಿ ಡಿ ನಮಗಿದು ಬೇಕು, ಇದು ಬೇಕು ನಮಗೆ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಟ್ರಾಪಿಜಮ್ದು ಇದು ಫುಲ್ಲು ಮತ್ತು ಇದು, ಅಥವಾ ಹೇಗೆ ಬಂದರೆ ಸಮ್ ಏನು ಎ ಆ್ಯಂಗಲು ಪ್ಲಸ್ ಬಿ ಆ್ಯಂಗಲು ಎಷ್ಟಾಗುತ್ತೆ? 180 ಆಗುತ್ತೆ ಗೊತ್ತಿದೆ ನಿಮ್ಮೆಲ್ಲರಿಗೆ? 180 ಆಗೋದು ಗೊತ್ತಿದೆಯಾ? ಸೊ ಇಲ್ಲಿ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಬಿ ಎಷ್ಟಿದೆ? 13 ಕೊಟ್ಟಿದ್ದಾರೆ. ಎ ಎಷ್ಟಿದೆ? 164 ಡಿಗ್ರಿ. ಇದು ಎಷ್ಟಿದೆ ಗೊತ್ತಿಲ್ಲ, ಇದನ್ನು ಎಕ್ಸ್ ಬರ್ಕೋಣ. ಪ್ಲಸ್ ಎಕ್ಸ್ ಪ್ಲಸ್ ಈಕ್ವಲ್ಸ್ ಎಷ್ಟಾಗುತ್ತೆ? 180 ಆಗುತ್ತೆ. ಸೊ 180 ಆದಾಗ ನಮಗೆ ಎಕ್ಸ್ ಎಷ್ಟು ಸಿಗ್ತಿದೆ? ಎಕ್ಸ್ ಆ ಕಡೆ ಮಾಡಿದಾಗ ಮೈನಸ್ ಮಾಡಿದಾಗ 120 ಪ್ಲಸ್ ಓಕೆ 180 ಮೈನಸ್ 177. ಸೊ ಎಕ್ಸ್ ಎಷ್ಟು ಸಿಗ್ತಿದೆ ನಮಗೆ? ಎಕ್ಸ್ ಏನಿದೆ? ಎಕ್ಸ್ ಈಕ್ವಲ್ಸ್ ಟು 3 ಡಿಗ್ರಿ ಸಿಗ್ತಿದೆ. 3 ಡಿಗ್ರಿ ಎಷ್ಟಿದೆ? ಎಕ್ಸು 3 ಡಿಗ್ರಿ ಇದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇಲ್ಲಿ ನೋಡಿ, ಇದೊಂದು ಈಕ್ವಲೇಟರ್ ಟ್ರಯಾಂಗಲ್ ಫಾರ್ಮ್ ಆಗ್ತಿದೆಯಾ? ಇದು ಒಂದು ಈಕ್ವಲೇಟರ್ ಟ್ರಯಾಂಗಲ್ ಫಾರ್ಮ್ ಆಗ್ತಿದೆಯಾ? ಹೇಗೆ? ಎ ಸೊ ನೋಡಿ, ಇದು ಸಿ, ಇದು ಎ, ಇದು ಡಿ. ಸೊ ಇಲ್ಲಿ ಎಷ್ಟಿದೆ? 3 ಕೊಟ್ಟಿದ್ದಾರೆ. ಸೊ ಇದು 3 ಡಿಗ್ರಿ. ಇಲ್ಲಿ ಮಾಡೋಣ, ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ, ಇಲ್ಲಿ ಮಾಡೋಣ. ಸೊ ನೋಡಿ, ಇಲ್ಲಿ ಈಕ್ವಲೇಟರ್ ಟ್ರಯಾಂಗಲ್ ಆಗ್ತಿದೆಯಾ? ಫಾರ್ಮ್ ಆಗ್ತಿದೆ. ಹೇಗೆ? ಸಿ ಎ ಮತ್ತು ಡಿ, ಇದು 3 ಡಿಗ್ರಿ ಇದೆ. ಸೊ ಈಕ್ವಲೇಟರ್ ಟ್ರಯಾಂಗಲ್ದು ಬೇಸ್ ಆ್ಯಂಗಲ್ಸ್ ಏನೇ ಇರುತ್ತೆ ಅದು ಈಕ್ವಲ್ ಇರುತ್ತಾ? ಇದು ಕೂಡ 3 ಇರುತ್ತೆ. ಸೊ ಸಮ್ ಆಫ್ ಆಲ್ ಆ್ಯಂಗಲ್ಸ್ ಎಷ್ಟು ಇರುತ್ತೆ? 180 ಇರುತ್ತಾ? ಅದರಲ್ಲಿ ಆಲ್ರೆಡಿ 2 ಆ್ಯಂಗಲ್ಸ್ ಎಷ್ಟಿದೆ? 2 ಆ್ಯಂಗಲ್ಸ್ 3 ಮತ್ತು ಇದು -3 ಎಷ್ಟಾಗುತ್ತೆ? -6 ಸೊ 180ಯಲ್ಲಿ -6 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 174. ಸೊ ನಮ್ಮ ಆ್ಯಂಗಲ್ ಸಿಗುತ್ತಾ? ಏನು ಬರುತ್ತೆ? ಸಿ ಎಷ್ಟು ಬರ್ತಿದೆ? 174. ಸೊ ಇಲ್ಲಿ 174 ಸಿಗುತ್ತಾ ನಮಗೆ ಆ್ಯಂಗಲು? ಸಿ ಎಷ್ಟಿದೆ? 174 ಡಿಗ್ರಿ. 174 ಡಿಗ್ರಿ. ಸೊ ಆಪ್ಷನಲ್ಲಿ 174 ಡಿಗ್ರಿ ಇದೆಯಾ? ಎಸ್, 174 ಡಿಗ್ರಿ. ಗೊತ್ತಾಯ್ತಾ? ಈಕ್ವಲೇಟರ್ ಆ್ಯಂಗಲ್ಸ್ ಏನಿದೆ, ಬೇಸ್ ಆ್ಯಂಗಲ್ಸ್ ಏನಿದೆ ಈಕ್ವಲ್ ಇರುತ್ತೆ. ನಿಮ್ಮಲ್ಲಿ ಇದು ಗೊತ್ತಿದೆ ಫಾರ್ಮುಲಾ. ಮತ್ತು ಏನು ಟ್ರ್ಯಾಪಿಜಮ್ದು ಈ ಆ್ಯಂಗಲ್ಸು ಏನಿರುತ್ತೆ? ಸಮ್ ಮಾಡಿದಾಗ ಎಷ್ಟು ಬರುತ್ತೆ? 180 ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಓಕೆ, ಏನು ಕೊಟ್ಟೆ? ಗ್ರಾಸರ್ ಮಾರ್ಕೆಟ್ ಗುಡ್ ಪ್ರೈಸ್ 40 above their cost price, the sold them at a discount of X. ಹೇಗೆ? 33% of profit to find the value. ಸೊ ಇಲ್ಲೂ ಕೂಡ ಅದೇ ಫಾರ್ಮುಲಾ ಹೇಳಿದ್ದಲ್ಲ, ಏನಿದೆ? MP ಡಿವೈಡ್ ಬೈ CP ಈಕ್ವಲ್ಸ್ ಟು 100 ಪ್ಲಸ್ ಪ್ರಾಫಿಟ್ ಕೊಟ್ಟರೆ ಪ್ರಾಫಿಟ್ಟು, ಲಾಸ್ ಕೊಟ್ಟರೆ ಮೈನಸ್ ಲಾಸ್ ಮಾಡಬೇಕು. 100 ಮೈನಸ್ ಡಿಸ್ಕೌಂಟ್. ಸೊ ಏನು ಕೊಟ್ಟಿದ್ದಾರೆ? ಮಾರ್ಕೆಟ್ ಪ್ರೈಸ್ ಕೊಟ್ಟಿದ್ದಾರೆ. 140 ಅಬವ್. 140 ಅಬವ್ ಏನಾಗುತ್ತೆ? ಮಾರ್ಕೆಟ್ ಪ್ರೈಸ್ ಎಷ್ಟಿತ್ತು? ಮಾರ್ಕೆಟ್ ಪ್ರೈಸ್ CP 100 ಇದ್ದರೆ ಮಾರ್ಕೆಟ್ ಪ್ರೈಸ್ 140 ಅಬವ್ ಅಂದರೆ ಏನು? 140 ಆಗ್ತಿದೆ. 40 ಅಬವ್ ಅಂದರೆ 140 ಆಗ್ತಿದೆ. ಸೊ ಏನಾಗುತ್ತೆ ಇದು? 140 ಡಿವೈಡ್ ಬೈ 100. ಓಕೆ, ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ನನಗೆ? 100 ಪ್ಲಸ್ 33 ಆಗ್ತಿದೆ ಪ್ರಾಫಿಟು. ಡಿಸ್ಕೌಂಟ್ ಎಷ್ಟು? 100 ಮೈನಸ್ ಡಿಸ್ಕೌಂಟ್ ಎಕ್ಸ್. ವಿ ಹ್ಯಾವ್ ಟು ಫೈಂಡ್ ಎಕ್ಸ್. ಸೊ ಇದು ಸಾಲ್ವ್ ಮಾಡಿ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 7 5. ಸೊ ಎಷ್ಟಾಗುತ್ತೆ ಆ ಕಡೆ ಹೋದರೆ? 133 into 5 equals to 700 minus 7x. ಎಷ್ಟಾಗುತ್ತೆ ಇದು? 15 1 14 1 6 ಎಷ್ಟಾಗುತ್ತೆ? ಇದು ಆ ಕಡೆ ಹೋದರೆ ಏನಾಗುತ್ತೆ ನಮಗೆ? 7x ಈಕ್ವಲ್ಸ್ ಟು 35. ಸೊ x ಈಕ್ವಲ್ಸ್ ಎಷ್ಟು ಬರುತ್ತೆ? 5. ಸೊ x ಈಕ್ವಲ್ಸ್ ಟು 5.
ಸೊ ಎಷ್ಟು ಕೊಡ್ತಾರೆ ಡಿಸ್ಕೌಂಟ್, ಹೌ ಮಚ್ ಡಿಸ್ಕೌಂಟ್ ಈಸ್ ಗಿವಿಂಗ್, ಅವ್ನು ಕೊಡ್ತಿದ್ದಾರೆ 5% ಡಿಸ್ಕೌಂಟ್ನ ಕೊಡ್ತಿದ್ದಾನೆ. ಸೊ ಇದು ಅರ್ಥ ಆಯ್ತಾ? ಇದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಭಾಳ ಯೂಸ್ ಆಗುತ್ತೆ ನಿಮಗೆ. ಎಲ್ಲೂ ಮಾರ್ಕೆಟ್ ಪ್ರೈಸು, ಕಾಸ್ಟ್ ಪ್ರೈಸು, ಪ್ರಾಫಿಟ್ ಮೇಲೆ ಡಿಸ್ಕೌಂಟ್ ಬಂದರೆ ಇದನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವು ಕ್ವಶನ್ನ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಏನು ಕೊಟ್ಟಿದ್ದಾರೆ, ಹೇಮಂತ್ ಮತ್ತು ಇರ್ಫಾಮ್, ಇದು ಕೂಡ ವರ್ಕ್ ಆ್ಯಂಡ್ ಟೈಮ್ ಕ್ವಶನ್ ಇದೆ. ವರ್ಕ್ ಆ್ಯಂಡ್ ಕ್ವಶನ್ ನೋಡಿ ಹೇಗೆ ಮಾಡೋಣ. ಹೇಮಂತ್ ಮತ್ತು ಇರ್ಫಾಮ್ ಕ್ಯಾನ್ ಕಂಪ್ಲೀಟ್ ಅ ಸರ್ಟನ್ ವರ್ಕ್. ಓಕೆ, ಎಷ್ಟು 6 ಮತ್ತು 10 ಡೇಸಲ್ಲಿ ರೆಸ್ಪೆಕ್ಟಲ್ಲಿ ಮಾಡ್ತಾರಂತೆ. ಸೊ ದೇ ಸ್ಟಾರ್ಟೆಡ್ ಟು ವರ್ಕ್ ಟುಗೆದರ್. ಆಫ್ಟರ್ 2 days ಇರ್ಫಾನ್ ಲೆಫ್ಟ್. ಓಕೆ, ಸೊ ಹೌ ಮೆನಿ ಡೇಸ್ ವಿಲ್ ಹೇಮಂತ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್. ಓಕೆ, ಏನು ಕೊಟ್ಟಿದ್ದಾರೆ, ಹೇಮಂತ್ ಎಷ್ಟು ಮಾಡ್ತಾರಂತೆ, ಹೇಮಂತ್ ಮತ್ತು ಇರ್ಫಾನ್ ಎಷ್ಟು, ಹೇಮಂತ್ ಎಷ್ಟು 6 days, ಇರ್ಫಾನು 10 days. ಎಲ್ಸಿಎಮ್ ತೆಗೆದಾಗ ಬರುತ್ತೆ, ಎಲ್ಸಿಎಮ್ ಹೆಂಗೆ ತೆಗೆದು ಗೊತ್ತಿಲ್ಲ, ಹೀಗೆ ಎಷ್ಟು 3 5 30. ಇಲ್ಲಿ ಬರುತ್ತೆ 5 3. ಸೊ ಇದು ಏನು ಬರುತ್ತೆ, ಇದು ಏನಿರುತ್ತೆ ಆಲ್ವೇಸ್ ಟೈಮ್, ಇದು ಟೈಮ್ ಇರುತ್ತೆ, ಇದು ಟೋಟಲ್ ವರ್ಕ್ ಇರುತ್ತೆ ಇನ್ ಯೂನಿಟ್ಸ್, ಇದೆಲ್ಲ ಯೂನಿಟ್ಸಲ್ಲಿ ಇರುತ್ತೆ. ಟೋಟಲ್ ವರ್ಕ್ ಇದು ಎಷ್ಟಿರುತ್ತೆ, ಎಫಿಷಿಯನ್ಸಿ ಇದೇನಿರುತ್ತೆ, ಎಫಿಷಿಯನ್ಸಿ ಇರುತ್ತೆ. ಓಕೆ, ಇದೇನಿರುತ್ತೆ, ಎಫಿಷಿಯನ್ಸಿ ಇರುತ್ತೆ. ಓಕೆ, ಸೊ ಹೆಂಗೆ ಕೊಟ್ಟಿದ್ದಾರೆ, ಅವರಿಬ್ಬರು 2 days ವರ್ಕ್ ಮಾಡ್ತಿದ್ದಾರೆ. 2 days ವರ್ಕ್ ಮಾಡಿದ್ಮೇಲೆ ಇರ್ಫಾನ್ ಲೆಫ್ಟ್ ಆಗ್ತಾನೆ. ಸೊ ನೋಡೋಣ ಫಸ್ಟ್ 2 days ಎಷ್ಟು ಕೆಲಸ ಮಾಡ್ತಾನೆ ನೋಡೋಣ ಅವರು. ಸೊ 2 days 5 ಮತ್ತು 3 ಎಷ್ಟು 8 ಎಫಿಷಿಯನ್ಸಿಯಿಂದ ಇರ್ಫಾನ್ ಮತ್ತು ಪ್ಲಸ್ ಹೇಮಂತು 8 ಎಫಿಷಿಯನ್ಸಿಯಿಂದ ಎಷ್ಟು ಕೆಲಸ ಮಾಡಬೇಕು ಅವ್ರು 2 days. ಸೊ ಇಂಟು 2 ಎಷ್ಟಾಗುತ್ತೆ ಕೆಲಸ ಅವ್ರದ್ದು ವರ್ಕು, ಅದು ಎಫಿಷಿಯನ್ಸಿ ಗೊತ್ತಲ್ಲ, ವರ್ಕ್ ನೀವು ಫಾರ್ಮುಲಾ ಗೊತ್ತು ಎಲ್ಲರಿಗೆ, ವರ್ಕ್ ಎಫಿಷಿಯನ್ಸಿ ಇಂಟು ಟೈಮ್. ಸೊ ಎಷ್ಟು ವರ್ಕ್ ಆಗ್ತಿದೆ ಅವ್ರದ್ದು, ಎಫಿಷಿಯನ್ಸಿ ಇಂಟು ಟೈಮ್ 2 days ಇಂದ ಎಷ್ಟಾಗ್ತಿದೆ ಅವ್ರದ್ದು 8 8 16 ಕೆಲಸ ಆಗ್ತಿದೆ. ಸೊ 16 ಕೆಲಸ ಆಗ್ತಿದೆ. ಎಷ್ಟು ಉಳಿತು ಈಗ 14 ವರ್ಕ್ ಲೆಫ್ಟು. 14 ವರ್ಕ್ ಎಷ್ಟಿದೆ ಲೆಫ್ಟ್ ಇದೆ. ಈ 14 ವರ್ಕ್ ಯಾರು ಮಾಡಬೇಕು, ಯಾರು ಮಾಡಬೇಕು ಅದನ್ನು ಹೇಮಂತ್ ಮಾಡಬೇಕು. ಒಬ್ಬನೇ ಹೇಮಂತ್ ಕೆಲಸ ಈ 14 days ವರ್ಕ್ನ ಮಾಡಬೇಕು. ಓಕೆ, ಸೊ 14 days ವರ್ಕ್ನ ಅವನು ಹೇಮಂತು ವಿತ್ ಎಷ್ಟು ಎಫಿಷಿಯನ್ಸಿ, ವಿತ್ 5 ಎಫಿಷಿಯನ್ಸಿ 5 ಕೊಂಡು ಎಷ್ಟು ಕೆಲಸ ಎಷ್ಟು ದಿನ ಮಾಡ್ತಾನೆ ಅವನು, ಏನು ಸಿಗುತ್ತೆ ನಮಗೆ, ಟೈಮ್ ಸಿಗುತ್ತಾ ನೋಡಿ. ಸೊ ಎಷ್ಟು ದಿನ ಟೈಮ್ ಮಾಡ್ತಾನೆ ನೋಡಿ, ಎಷ್ಟಾಗುತ್ತೆ 14/5 ಎಷ್ಟು ಬರುತ್ತೆ, ಆಪ್ಷನ್ ಇಷ್ಟೇ ಬೇಕು ನಮಗೆ, ಸಾಕು, ಮುಂದೆ ಹೋಗೋ ಬೇಕಾಗಿಲ್ಲ. ಇಷ್ಟೇ ಕೇಳಿದರೆ ಇಷ್ಟೇ ಮಾಡೋಣ ಸಾಲ್ವ್, ಮುಂದೆ ಬೇಕಾಗಿಲ್ಲ. ಸೊ ಎಷ್ಟು 14/5 ಡೇಸಲ್ಲಿ ಅವನ ಕೆಲಸ ಮುಗಿಸ್ಬಿಡ್ತಾನೆ. ಸೊ ನೋಡಿ ಇದು ಭಾಳ ಈಸಿ ಕ್ವಶನ್. ಏನು ಕೊಟ್ಟಿದ್ದಾರೆ, 138 ಡಿವೈಡ್ ಬೈ ಎ ಈಕ್ವಲ್ಸ್ ಟು 4/50. ಸೊ ನಮಗೇನು ಈಸಿ ಸಿಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ, ಈಸಿ ಆಗುತ್ತೆ. 4a ಈಕ್ವಲ್ಸ್ ಟು 50 ಇಂಟು 138. ಸೊ ಇದು 4 ಈ ಕಡೆ ಬಂದುಬಿಡುತ್ತೆ. ಸೊ ಇಲ್ಲಿ 4 ಕ್ಯಾನ್ಸಲ್ ಆಗಿಬಿಡುತ್ತೆ. 4 ಆ ಕಡೆ ಬಂದರೆ 4 ಅಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ 4 1 4 4 4 4 4 3 12 4 4 16 ಪಾಯಿಂಟ್ 4 5 20. ಸರಿ ಎಷ್ಟು ಹೋಯಿತು, 4 5 20. ಸೊ 5 5 25 ಇದು ಪಾಯಿಂಟ್ ಆಯಿತು. 5 2 5 4 20 5 3 15 1725. ಆನ್ಸರ್ 1725 ಇದೆಯಾ, ಎಷ್ಟು 1725, ಆನ್ಸರಲ್ಲಿ 1725 ಬಂತು. ಇಷ್ಟು ಭಾಳ ಈಸಿ ಇದೆ, ಎಷ್ಟೇನು ಕಷ್ಟ ಇಲ್ಲ ಕ್ವಶನ್ಸ್, ಭಾಳ ಈಸಿ ಬರ್ತದೆ. RIB NTPC ಗ್ರಾಜುಯೇಟ್ ಲೆವೆಲ್ ಕ್ವಶನ್ಸಲ್ಲಿ ನೋಡಿ. ಎ ಮತ್ತು ಬಿ ಇನ್ವೆಸ್ಟೆಡ್ ಮನಿ ಇನ್ ಬಿಸ್ನೆಸ್. ಓಕೆ, ಎಷ್ಟು 8 ಮತ್ತು 5 ರೇಷಲ್ಲಿ 8:5 ಇನ್ವೆಸ್ಟ್ ಮಾಡಿದ್ದಾರೆ. ಈ 30% ಆಫ್ ಟೋಟಲ್ ಪ್ರಾಫಿಟ್ ಗೋಸ್ ಟು ಚಾರಿಟಿ. ಸ್ವಲ್ಪ ಚಾರಿಟಿ ಮಾಡ್ತಾರೆ, ದಾನ ಮಾಡ್ತಿದ್ದಾರೆ. ಎಷ್ಟು 35% ಮಾಡ್ತಿದ್ದಾರೆ ಪ್ರಾಫಿಟಲ್ಲಿ. ಸೊ ಎ ಶೇರ್ ಈಸ್ ಇನ್ನು ಪ್ರಾಫಿಟ್ ಎಷ್ಟು ಪ್ರಾಫಿಟ್ ಎಷ್ಟಿದೆ, 7,770 rupees ಎಷ್ಟು ಶೇರ್ ಇದೆ. ಸೊ ನಮಗೇನು ಬೇಕು, ಟೋಟಲ್ ಪ್ರಾಫಿಟ್ ಬೇಕು. ಓಕೆನಾ. ಸೊ ಇನ್ನು ಟೋಟಲ್ ಪ್ರಾಫಿಟ್ನ ಏನು ಟೋಟಲ್ ಪ್ರಾಫಿಟ್ನ ಎಕ್ಸ್ ಇಕ್ಕೋಣ. ಓಕೆ, ಸೊ ಎಕ್ಸ್ ಇದೆ. ಎಕ್ಸ್ ಪ್ರಾಫಿಟಲ್ಲಿ ಎಷ್ಟು ಶೇರ್ ಇದೆ, ಏಜು 8/13. ಏಕೆ 13 ನೋಡಿ,
ಎ ಮತ್ತು ಬಿ ಎಷ್ಟಿದೆ ಶೇರ್ ಪ್ರಾಫಿಟ್ ಶೇರ್ ಎಷ್ಟಿದೆ, ಇನ್ವೆಸ್ಟ್ಮೆಂಟ್ ಎಷ್ಟಿದೆ 8 ಮತ್ತು 5 ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ ಅವಾಗ 13 ಆಗ್ತಿಲ್ಲ, ಟೋಟಲ್ 13. ನಾವು ಯಾಕೆ ಎ ತೊಗೋತಾ ಇದ್ದೀವಿ, ಯಾಕೆಂದರೆ ಲಾಸ್ಟ್ ಹೆಂಗೆ ಕೊಟ್ಟಿದ್ದಾರೆ ಎ ಶೇರ್ ಕೊಟ್ಟಿದ್ದಾರಾ. ಸೊ ಲಾಸ್ಟಲ್ಲಿ ಯಾವ ವ್ಯಾಲ್ಯೂವರೆಗೆ ಕಂಪ್ಲೀಟ್ ನಮಗೆ ವ್ಯಾಲ್ಯೂ ಸಿಗ್ತಿದೆ, ಲಾಸ್ಟ್ವರೆಗೆ ಅದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂನ ತೊಗೋತೀವಿ. ಓಕೆನಾ. ಸೊ 8/13 ಇದೆ. ಸೊ ಎಷ್ಟು 35% ಚಾರಿಟಿಲಿ ಹೋಗ್ತಿದೆ. ಎಷ್ಟು 100ಅಲ್ಲಿ 35% ಚಾರಿಟಿ ಹೋಗ್ತದೆ. ಉಳಿತಾ ಎಷ್ಟು 65% ಉಳಿತಾ, ಎಷ್ಟು 65%. ಎಷ್ಟಿದೆ ಅದು ಎಷ್ಟಿದೆ, ದಟ್ ಈಸ್ ಏಜ್ ಶೇರ್. ನೋಡಿ ಏನು ಕೊಟ್ಟಿದ್ದಾರೆ, ಟೋಟಲ್ ಪ್ರಾಫಿಟಲ್ಲಿ ಏಜ್ ಶೇರು, ಓಕೆ, ಏಜ್ ಇನ್ವೆಸ್ಟ್ಮೆಂಟು, ಟೋಟಲ್ ಪ್ರಾಫಿಟ್, ಟೋಟಲ್ ಇನ್ವೆಸ್ಟ್ಮೆಂಟಲ್ಲಿ ಟೋಟಲ್ ಪ್ರಾಫಿಟಲ್ಲಿ ಏಜ್ ಇನ್ವೆಸ್ಟ್ಮೆಂಟು ಅದರದ್ದು ಉಳಿದೆಷ್ಟು ಅಮೌಂಟ್ ಚಾರಿಟಿಗೆ ಮ್ಯಾನೇಜ್ ಮಾಡಿದಾಗ ಅವಾಗ ಎಷ್ಟು ಬರ್ತಿದೆ, ಎಷ್ಟು 7,770 ಬರ್ತಿದೆ. ಅರ್ಥ ಆಯ್ತಾ. ಇನ್ನೊಮ್ಮೆ ಹೇಳ್ತೀನಿ, ಟೋಟಲ್ ಪ್ರಾಫಿಟ್ ಇದೆ, ಟೋಟಲ್ ಪ್ರಾಫಿಟಲ್ಲಿ ಏಜ್ ಶೇರು ಅದರಲ್ಲಿ ಮತ್ತು ಉಳಿದ ಅಮೌಂಟ್ ಚಾರಿಟಿ ಕೊಟ್ಟು ಉಳಿದ ಅಮೌಂಟು ಅವಾಗ 2-3 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ, ಏಜ್ ಶೇರ್ ಬರ್ತಿದೆ. ಓಕೆನಾ. ಸೊ ಇದಕ್ಕೆ ಸಾಲ್ವ್ ಮಾಡಿ ನೋಡಿ, ಸಿಂಪಲಾಗಿ ಏನಾಗುತ್ತೆ, ಎಲ್ಲ ಆ ಕಡೆ ಹೋಗ್ಬಿಡುತ್ತೆ. ಎಷ್ಟಾಗುತ್ತೆ 7 ಇಂಟು 13 ಇಂಟು 100 ಡಿವೈಡ್ ಬೈ 8 ಇಂಟು 65 ಇಂಟು 65. ಸೊ ಈಗ ನೋಡಿ, ಈಗ ನೀವು ಬೇಕಾದಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಈಸಿ ಆಗಿಬಿಡುತ್ತೆ ನಿಮಗೆ. 13 ಐದು 65. ಸೊ 5 20 4 4 4 8 4 16 2 1 4 ಸರಿ ಮಿಸ್ಟೇಕು. ಓಕೆ 4 4 4 20. ಸೊ ಉಳಿಸೆಷ್ಟು ಐತೆ ಮಲ್ಟಿಪಲ್ ನೋಡಿ, 5 7 35 0 5 3 5 35 38 3 ಎಷ್ಟು ಮಿಸ್ಟೇಕ್ ಆಗಿ ಬಸ್. ಸರಿ, ಎಲ್ಲ ಮಿಸ್ಟೇಕ್ ಆಗಿದೆ. ಸೊ ಎಕ್ಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ, ಎಕ್ಸ್ ಈಕ್ವಲ್ಸ್ ಟು 7770 ಇಂಟು 13 ಇಂಟು 100 ಡಿವೈಡ್ ಬೈ 8 ಇಂಟು 65. ಸೊ 17 5 5 1 5 20 5 20. ಸೊ 4 4 4 2 4 4 5. ಸೊ ಎಷ್ಟಾಗುತ್ತೆ ಮಲ್ಟಿಪ್ಲೈ ನೋಡಿ, ಸೊ 5 3 ಎಷ್ಟಾಗುತ್ತೆ, ಏನಾಗುತ್ತೆ ಮಲ್ಟಿಪ್ಲೈ ಇಲ್ಲ ಮಲ್ಟಿಪ್ಲೈ ಮಾಡಿ ನೋಡಿ ಎಷ್ಟಾಗುತ್ತೆ ನಮಗೆ. ಈಸಿ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನಮಗೆ ಆನ್ಸರ್ 1945 ಬರುತ್ತೆ ಆನ್ಸರ್. ಸೊ ಆಪ್ಷನ್ ಯಾವುದಿದೆ 1945, ಆಪ್ಷನ್ 3 1945 ಆಪ್ಷನ್ ಬರ್ತಿದೆ. ಆನ್ಸರ್ ಯಾವುದು 1940. ಹೆಂಗೆ ಅಂದರೆ, ಸೊ ನಾವು 5ನ ಹೇಗೆ ಬರಿಬೋದು, 5ನ ಹೇಗೆ ಬರಿಬೋದು, ನಾವು 10/2 ಅಂತ ಬರಿಬೋದು. ಇಲ್ಲಿ 2 ಏನಾಗುತ್ತೆ, ಇದು ಮಲ್ಟಿಪ್ಲೈ ಬೈ 10 ಮಾಡಿ ಡಿವೈಡ್ ಬೈ 4 ಮಾಡಿ ನೋಡಿ. ಸೊ ಆನ್ಸರ್ ನಿಮಗೆ ಸಿಗ್ಬಿಡುತ್ತೆ. ಹೇಗೆ 5ನ ಎಲ್ಲ ಗೊತ್ತಲ್ಲ, 5ನ ಹೇಗೆ ಬರಿಬೋದು ನಾವು 10/2 ಬರಿಬೋದಾ. ಸೊ 10/3 ಮಾಡ್ತೀರಾ, ಮತ್ತು ಇಲ್ಲಿ 4 ಆಗುತ್ತೆ. ಸೊ 2 × 2 4. ಸೊ ಇದು ಮಲ್ಟಿಪ್ಲೈ 10 ಮಾಡಿದಾಗ ಎಷ್ಟಾಗುತ್ತೆ, ಇದು 7 7 7 0 0 ಡಿವೈಡ್ ಬೈ 4 ಮಾಡಿ ನೋಡಿ.
ನಾಲ್ಕು ನಾಲ್ಕು ಅರೆ ನಾಲ್ಕು ನಾಲ್ಕು ಉಳಿತು ಎಷ್ಟಲ್ಲಿ 3 4 9 36 1 4 4 4 4 16 1 ಉಳಿತು. ಸೊ 4 4 16 ಉಳಿತು. ಎಷ್ಟಾಯಿತು 4 4 2 8 ಮತ್ತೆ ಎಷ್ಟು ಉಳಿತು ಇಲ್ಲಿ 2. ಸೊ ಇಲ್ಲಿ 5. ಸೊ ಆನ್ಸರ್ ಯಾವ್ದು ಬರುತ್ತೆ? ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಸ್ ಹೆಂಗೆ ಕೊಟ್ಟಿದ್ದಾರೆ, ಇಫ್ ಓಜಸ್ವಿತಾ ರಿಸೀವ್ಡ್ ಫಾಲೋಯಿಂಗ್ ಮಾರ್ಕ್ಸ್ ಇನ್ 5 ಅಸೈನ್ಮೆಂಟ್ಸ್ ಎಷ್ಟು 82 86 92 75 ಮತ್ತು 95. ಸೊ ವಾಟ್ ಈಸ್ ಅರ್ ಆ್ಯಾವ್ರೇಜ್? ಸೊ ನೋಡಿ ಆ್ಯಾವ್ರೇಜ್ ಕಂಡು ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ. ಏನು ಕೊಡೋದು ಹಿಂಗೆ ಬರ್ಕೊಡಿ 82 86 92 75 ಮತ್ತು 95. ಸೊ ಈ ಥರ ಬರ್ಕೊಳ್ಳಿ. ಬರ್ಕೊಂಡಾಗ ಒಂದು ಯಾವುದೋ ನಂಬರ್ ಹಾಕೊಳ್ಳಿ, ನಿಯರೆಸ್ಟ್ ಇದೆಲ್ಲ ನಂಬರ್ಗೆ ನಿಯರೆಸ್ಟ್ ನಂಬರ್. ಸಪೋಸ್ ನಾನು ತಗೋತೀನಿ 90 ತಗೋತೀನಿ 90. ಸೊ ನೋಡಿ 90ಗೆ ಇದು ಎಷ್ಟು ಕಡಿಮೆ ಇದೆ? ಮೈನಸ್ ಎಷ್ಟಿದೆ? -8 ಇದೆಯಾ? ಅದೇ 90ಗೆ ಎಷ್ಟು ಕಡಿಮೆ ಇದೆ? -4. 90ಗೆ ಎಷ್ಟು ಹೆಚ್ಚಿದೆ? +2. 90ದ ಏನಿದೆ? -15. 90ದ ಇದು ಏನಿದೆ? +5. ಸೊ ಈ ನಂಬರ್ ಕಾಣಿಸಿದೆಯಾ? ಈ ಎಲ್ಲ ನಂಬರ್ನ ಏನು ಮಾಡಿ ನೀವು ಆ್ಯಡ್ ಮಾಡಿ. ಎಷ್ಟು ಬರುತ್ತೆ? ಆ್ಯಡ್ ಮಾಡಿದಾಗ ಸೊ -20 ಬರ್ತಿದೆ. -20 ಬರ್ತಿದೆ. ಸೊ ಈ ನಂಬರ್ನ -20 ಅಲ್ಲ, ಇದನ್ನು ಡಿವೈಡ್ ಬೈ ಎಷ್ಟು ನಂಬರ್ಸ್ ಇತ್ತು? 1 2 3 4 5 5 ಇದೆಯಾ? ಸೊ 5 ಡಿವೈಡ್ ಮಾಡಿ. ಎಷ್ಟು ನಂಬರ್ಸ್ ಆ ನಂಬರ್ಸ್ನ ಡಿವೈಡ್ ಮಾಡಿ. ನಂಬರ್ ಏನು ಎಷ್ಟು ನಂಬರ್ಸ್ ಇದೆ ಆ ನಂಬರ್ಸ್ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? ಇದು -4. ಸೊ ಈ -4ನ ಈ ನಂಬರ್ ತೊಗೊಂಡಲ್ಲ ನಾವು ಅಸ್ಯೂಮ್ ಮಾಡಿ ಅಸ್ಯೂಮ್ ನಂಬರ್ ಅದರಿಂದ ಮೈನಸ್ ಮಾಡಿಬಿಡಿ. ಮೈನಸ್ ಇದೆ ಮೈನಸ್, ಪ್ಲಸ್ ಇದ್ದರೆ ಪ್ಲಸ್ಸು. -4 ಆದ ಎಷ್ಟು ಬರುತ್ತೆ? 86. ಸೊ ಆಪ್ಷನ್ 86 ಇದೆ. ಎಸ್ 86. ಬೇಕಾದ್ರೆ ನೀನು ಮಾಡ್ತಿದ್ದೀರಾ ಫಸ್ಟು 80 ತೊಗೋಬೇಕು, ಪ್ಲಸ್ ಮಾಡಿ 86 ಪ್ಲಸ್ ಮಾಡಿ 92 ಪ್ಲಸ್ 75 ಪ್ಲಸ್ 96 ಡಿವೈಡ್ ಬೈ 5. ಇದೆಲ್ಲ ಮಾಡಿದಾಗ ಸ್ವಲ್ಪ ಕ್ಯಾಲ್ಕುಲೇಷನ್ ಹೆಚ್ಚಾಗ್ತದೆ, ಲೆಂದಿ ಆಗ್ತದೆ. ಸ್ವಲ್ಪ ಇದರಿಂದ ಸ್ವಲ್ಪ ಸ್ಪೀಡ್ ಆಗುತ್ತೆ, ಸ್ವಲ್ಪ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಕಡಿಮೆ ಆಗಿಬಿಡುತ್ತೆ ಸ್ವಲ್ಪ. ಸೊ ಏನು ಮಾಡಿದ್ವಿ, ಇದರಿಂದ ಈಸಿಯಾಗಿ ಮಾಡ್ಬೋದು. ಏನಿಲ್ಲ, ಒಂದು ಅಸ್ಯೂಮ್ ನಂಬರ್ ತೊಗೊಳ್ಳಿ, ಒಂದು ನಂಬರ್ ಅಸ್ಯೂಮ್ ಮಾಡ್ಕೊಳ್ಳಿ. ಆ ನಂಬರಿಂದ ಬೇರೆ ನಂಬರ್ಸ್ ನೋಡಿ ಎಷ್ಟು ಕಡಿಮೆ ಇದೆ, ಹೆಚ್ಚಿದೆ. ಕಡಿಮೆ ಇದ್ದರೆ ಮೈನಸಲ್ಲಿ, ಹೆಚ್ಚಿದ್ರೆ ಪ್ಲಸ್ಸಲ್ಲಿ. ಲಾಸ್ಟಿಗೆ ಎಲ್ಲ ನಂಬರ್ಸ್ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಟೋಟಲ್ ನಂಬರ್ಸ್ ಎಷ್ಟಿದೆ ಆ ನಂಬರ್ಸಿಂದ ಡಿವೈಡ್ ಮಾಡಿ. ಸೊ ಏನು ಬರುತ್ತಲ್ಲ ಆನ್ಸರ್, ನೆಗೆಟಿವ್ಲಿ ಬಂದರೆ ಏನು ಮಾಡಿ ಮೈನಸ್ ಮಾಡಿ, ಪ್ಲಸ್ ಪಾಸಿಟಿವ್ಲಿ ಬಂದರೆ ಆನ್ಸರ್ ಏನು ಮಾಡಿ ಅದನ್ನು ಆ್ಯಡ್ ಮಾಡಿಬಿಡಿ. ಸೊ ಇದು ನಮಗೆ ಈಸಿಯಾಗಿ ನಿಮಗೆ ಯಾವ್ಯಾವ ಸಿಗ್ಬಿಡುತ್ತೆ. ಅಸ್ಯೂಮ್ ನಂಬರಲ್ಲಿ ಪ್ಲಸ್ ಮತ್ತು ಮೈನಸ್ ಮಾಡಬೇಕು ಅಸ್ಯೂಮ್ ನಂಬರಲ್ಲಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದ ಪಾಪ್ಯುಲೇಷನ್ ಆಫ್ ಅ ವಿಲೇಜ್ ವಾಸ್ ಎಷ್ಟು? 1,20,000. ಇಟ್ ಈಸ್ ಇನ್ಕ್ರೀಸ್ ಬೈ 15% in the first year and and the second year it is increased by 20%. Okay, the population after 2 years included population after 2 years. ಸೊ ಏನು ಕೊಡ್ತೀನಿ ನಿಮಗೆ, ಫಸ್ಟ್ ಎಷ್ಟಿತ್ತು? 1,20,000 ಇತ್ತು. ಅದು ಇನ್ಕ್ರೀಸ್ ಆಗಿದೆ, ಫಸ್ಟ್ ಇಯರಲ್ಲಿ ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ? 100 ಪ್ಲಸ್ 15 ಆಗಿದೆ. ಸೆಕೆಂಡಲ್ಲಿ ಎಷ್ಟಾಗಿದೆ? 100 ಪ್ಲಸ್ 20 ಆಗಿದೆ. ಸೊ ಟೋಟಲ್ ಇವಾಗ ಎಷ್ಟಿದೆ ಪಾಪ್ಯುಲೇಷನು? ಥರ್ಡ್ ಇಯರ್ಲಿ 2 ಇಯರ್ಸ್ ಆದಮೇಲೆ ಎಷ್ಟಿದೆ ಅದೇ ಕೇಳ್ತಿದ್ದಾರೆ. ಸೊ ಇದೇ ಸಿಂಪಲ್ ಆಗಿದೆ. ಹೆಂಗೆ ಮಾಡ್ತೀರಾ ನೀವು ನೋಡಿ, ಈಸಿರಿಂದ ಈಸಿಯರ್ ಕ್ಯಾನ್ಸಲ್, ಈಸಿ ಆ್ಯಡ್ 0 ಈಸಿಯರ್ ಆ್ಯಡ್ ಕ್ಯಾನ್ಸಲ್. ಹಾಂ, ಉಳಿತೆಷ್ಟು? 12 115 1 2 0. ಸೊ 100 144 144 144 ಇಂಟು 115 115 ಅಂದರೆ ಹೆಂಗೆ ಬರೀಬೋದು ನಾವು? 115 ಅಂದರೆ ಏನು ಬರೀಬೋದು? ಓಕೆ, ಅದೇನಾಗ ಎಷ್ಟಾಗುತ್ತೆ? 460 ಅಂದರೆ 0 46 ಮತ್ತು 460 ಪ್ಲಸ್ 46 ಎಷ್ಟಾಗುತ್ತೆ? 6 0 1. ಸೊ 506 ಬರುತ್ತೆ. ಇದು 50 ಬರುತ್ತೆ. ಸೊ ಎಷ್ಟು? 115 ಇಂಟು 50 165. ಸೊ 165. ಸೊ 165 ಇದೆ. ಎಸ್, ಎಷ್ಟು ಬರುತ್ತೆ ಆನ್ಸರು? 1,165,600 ಆಪ್ಷನಲ್ಲಿದೆ. ಎಸ್, ಏನು ಬರುತ್ತೆ ಆನ್ಸರ್ ಇಲ್ಲಿ ನಮಗೆ? 1,656,000. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ.
The volume of a wire of a diameter is 14 and 14 centimeter and length is 12 meter. So ನಾವು ವಾಲ್ಯೂಮ್ ಬೇಕು ಆಫ್ ಅ ವೈರ್. ಸೊ ನಿಮ್ಗೆ ಗೊತ್ತಿಲ್ಲ ವೈರ್ ಯಾವ ಥರ ಇರುತ್ತೆ, ಏನಿದೆ ಇದು ಒಂದು ಸಿಲಿಂಡರ್ ಥರ ಇರುತ್ತಲ್ಲ, ಸಿಲಿಂಡರ್ ಥರನೇ ಇರುತ್ತೆ ವಾಲ್ಯೂಮು. ಸೊ ಇದಕ್ಕೆ ನಿಮಗೆ ಎಲ್ಲಿಗೆ ಗೊತ್ತಿದೆ ವಾಲ್ಯೂಮ್ ಏನಿದೆ ಪೈ ಆರ್ ಸ್ಕ್ವೇರ್ ಎಚ್. ವಾಲ್ಯೂಮ್ ಆಫ್ ಸಿಲಿಂಡರ್ ಎಷ್ಟಿದೆ ಪೈ ಆರ್ ಸ್ಕ್ವೇರ್ ಎಚ್. ಓಕೆ, ಸೊ ವಾಲ್ಯೂಮ್ ಎಷ್ಟಿದೆ ಪೈ ಆರ್ ಸ್ಕ್ವೇರ್ ಎಚ್. ಪೈ ಆರ್ ಸ್ಕ್ವೇರ್ ಎಚ್ ವಾಲ್ಯೂಮ್ ಇದೆ. ಸೊ ಇದು ಹಾಕೊಳ್ಳಿ ಏನಿದೆ ಪೈ ಅಂದರೆ ಏನು 22/7 ಇಂಟು ಆರ್ ಸ್ಕ್ವೇರ್ ಎಷ್ಟು ಕೊಟ್ಟಿದ್ದಾರೆ, ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಎಷ್ಟಿದೆ 14 ಇದೆ ಸೆಂಟಿಮೀಟರ್. ಸೊ ಆರ್ ಎಷ್ಟಾಗುತ್ತೆ 7 ಆಗುತ್ತಾ, 7 ಸ್ಕ್ವೇರ್. ಎಚ್ ಏನು ಬರುತ್ತೆ ಎಷ್ಟು 1 ಮೀಟರ್ ಎಷ್ಟು ಕೊಟ್ಟಿದ್ದಾರೆ, ಎಚ್ ಎಷ್ಟು ಕೊಟ್ಟಿದ್ದಾರೆ ಹೈಟು 12 ಮೀಟರ್ ಕೊಟ್ಟಿದ್ದಾರೆ. ಸೆಂಟಿಮೀಟರ್ ಕೊಟ್ಟಿರುತ್ತೆ 1200 ಸೆಂಟಿಮೀಟರ್. ಸೊ 1200 ಸೆಂಟಿಮೀಟರ್. ಸೊ ಇದು ಸೆಂಟಿಮೀಟರ್ ಬೇಡ. ಹಾಂ, ಸೊ ಇಲ್ಲಿ ನೋಡಿ 7ಇಂದ 1 7 ಕ್ಯಾನ್ಸಲ್, 22 7 ಎಷ್ಟು ಆಗುತ್ತೆ 154 ಇಂಟು 12 2 0. ಸೊ 12ಇಂದ ಹಾಕೋದು ಎಷ್ಟಾಗುತ್ತೆ 8 4 ಮತ್ತು 8 1. ಸೊ 2 0 ಇಲ್ಲಿ ಕೆಳಗಡೆ. ಸೊ ಎಷ್ಟಾಗುತ್ತೆ 1,84,800 ಸೆಂಟಿಮೀಟರ್ ಕ್ಯೂಬ್. ಸೊ 1,84,800 ಸೆಂಟಿಮೀಟರ್ ಕ್ಯೂಬ್ ಎಲ್ಲಿದೆ ಆಪ್ಷನ್ 4. ಆಪ್ಷನ್ 4ಲಿ ನಿಮಗೆ ಆನ್ಸರ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೊ ವಾಟ್ ವಿಲ್ ಬಿ ಅರ್ನ್ ಆಸ್ ಇಂಟ್ರೆಸ್ಟ್ ಆಫ್ 420 in 2 years at 5 rate simple interest per year? ಸೊ ಎಲ್ಲರಿಗೂ ಗೊತ್ತಿದೆ ಎಷ್ಟಿದೆ SI ಈಕ್ವಲ್ಸ್ ಟು PTR/100. SI ಎಷ್ಟು ಕೊಟ್ಟಿದ್ದಾರೆ 420 ಕೊಟ್ಟಿದ್ದಾರೆ. ಹಾಂ, ಪಿ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಪಿ ಕಂಡು ಹಿಡಿಬೇಕು ನಾವು, ಪಿನ ಹಾಗೆ ಬರೋಣ. ಟಿ ಎಷ್ಟು ಕೊಟ್ಟಿದ್ದಾರೆ 2S ಕೊಟ್ಟಿದ್ದಾರೆ. ಆರ್ ಎಷ್ಟು ಕೊಟ್ಟಿದ್ದಾರೆ 5 ಕೊಟ್ಟಿದ್ದಾರೆ. /100. ಸೊ ಏನಾಗುತ್ತೆ ಈ ಕಡೆ ಆಗುತ್ತೆ 420 ಇಂಟು 100 /2 ಇಂಟು 5. ಸೊ 2 10 ಮತ್ತು ಇದು 1 0 ಕ್ಯಾನ್ಸಲ್. ಎಷ್ಟಾಯಿತು 420 1 0. ಸೊ ಏನಾಗುತ್ತೆ ಪಿ ಎಷ್ಟಾಗುತ್ತೆ, ಸೊ 4,200 ಆಗುತ್ತೆ ಪಿ. ಓಕೆ, ಅರ್ಥ ಆಯ್ತಾ? ಇದು ಕ್ವಶನ್ ನೋಡಿ, ಸಿಂಪ್ಲಿಫಿಕೇಷನ್ ಕ್ವಶನ್ ಇದೆ. ಸೊ ಈ 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡೋಣ. 3 ಪಾರ್ಟ್ಸ್ ಥರ ಇದೆಯಾ? ಸೊ ಫಸ್ಟ್ ಪಾರ್ಟ್ ಏನಿದೆ 15/18 /15/3. ಸೊ ಏನಾಗುತ್ತೆ 15 1 15 3 3 6. ಸೊ ಏನಾಗುತ್ತೆ ಆನ್ಸರ್ 1/6. ಸೊ ಇದೇನು ಬರ್ತಿದೆ 1/6 ಬರ್ತಿದೆ. ಡಿವೈಡ್ ಬೈ, ಸೊ ಇಲ್ಲಿ ನೋಡಿ ಎಷ್ಟಾಗುತ್ತೆ 3 3 3 3 ಮತ್ತು 6 6 12 2/3 ಪ್ಲಸ್ 1/3. ಸೊ 2/3 1/3 ಪ್ಲಸ್ ಮಾಡಿದ್ರೆ ಏನಾಗುತ್ತೆ 2/3 ಪ್ಲಸ್ 1/3 ಎಷ್ಟಾಗುತ್ತೆ 1 ಬರುತ್ತೆ ಆನ್ಸರು. ಓಕೆ, ಇದೆಷ್ಟು ಬರುತ್ತೆ ಆಫ್ ಅಂದರೆ ಮಲ್ಟಿಪ್ಲೈ ಆಗುತ್ತೆ, ಆಫ್ ಅಂದರೆ ಏನಾಗುತ್ತೆ ಕ್ಯಾನ್ಸಲ್. ಹಾಂ, ಸೊ ಏನಾಗುತ್ತೆ 3/8 ಡಿವೈಡ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ 18/8 ಆಗ್ತಿದೆ. ಸೊ ಡಿವೈಡ್ ಕ್ಯಾನ್ಸಲ್ ಏನಾಗುತ್ತೆ ಇದು ಮೇಲೆ ಆಪೋಸಿಟ್ ಆಗುತ್ತಾ, ಹೆಂಗೆ ಬರೀಬೋದಾ ಇದನ್ನು 3/8 ಇಂಟು 8/18. 8 ಕ್ಯಾನ್ಸಲ್ 3 3 3 6 18. ಇದೆಷ್ಟು ಬರುತ್ತೆ 1/6. ಇದೆಷ್ಟು ಬರುತ್ತೆ 1/6 ಬರ್ತಿದೆ. ಏನು ಬರ್ತಿದೆ ಎಲ್ಲ ನೋಡಿ 1/6 ಡಿವೈಡ್ ಬೈ 1 ಪ್ಲಸ್ 1/6. ಸೊ ಎಷ್ಟಾಗುತ್ತೆ ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ ಇದು 1 ಬರುತ್ತೆ ಪ್ಲಸ್ 1/6 ಬರುತ್ತೆ ಪ್ಲಸ್ 1/6. ಇದು 2/6 ಮಾಡಿದಾಗ ಏನು ಬರುತ್ತೆ 1/3. ಸೊ ಆನ್ಸರ್ ಯಾವುದಿದೆ 1/3 ಇದೆಯಾ? ಸೊ 1/3 1/3 ಈಸ್ ಅ ಆನ್ಸರ್. ಸೊ ಈ ಥರ ಮಾಡಿ ನೋಡಿ, ಪಾರ್ಟ್ಸಲ್ಲಿ ಮಾಡಿ ನೋಡಿ, ಬೇಗ ಮಾಡ್ಬೋದು ಅಥವಾ ಈಸಿ ಆಗಿಬಿಡುತ್ತೆ ನಿಮಗೆ. ಓಕೆ, ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ವಿಚ್ ಈಸ್ ಫೈಂಡ್ ದ ಗ್ರೇಟೆಸ್ಟ್ ನಂಬರ್. ಓಕೆ, ಸಾರಿ, ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ಬೈ ವಿಚ್ ವೆನ್ ನಂಬರ್ ಈಸ್ 176 and 273 ಆರ್ ಡಿವೈಡೆಡ್ ಇಟ್ ಲೀವ್ಸ್ ರಿಮೈಂಡರ್ ಆಫ್ 5 and 3. ನೋಡಿ ಈ ಥರ ಕೊಟ್ಟರೆ ರಿಮೈಂಡರ್ ಲೀವ್ಸ್ ಅಂದರೆ ರಿಮೈಂಡರ್ ಕೊಡ್ತಾ ಇದ್ದಾರೆ. ಏನು ಮಾಡಬೇಕು ಆ ನಂಬರಿಂದ ಫಸ್ಟ್ ಈ ನಂಬರಿಂದ 5 ಮೈನಸ್ ಮಾಡಿಬಿಡಿ. ಇನ್ನೊಂದು ನಂಬರ್ ಇದೆ 273, ಈ ನಂಬರಿಂದ 3 ಮೈನಸ್ ಮಾಡಿಬಿಡಿ. ಓಕೆ, ಎಷ್ಟು ಬರುತ್ತೆ ಇದು
171 ಇದೆಷ್ಟು ಬರುತ್ತೆ 270 ಬರುತ್ತೆ. ಸೊ ಇವಾಗ ಈ ಎರಡು ನಂಬರ್ದು ಎಲ್ ಸಿ ಎಮ್ ಕಂಡಿರಿ. ಎಲ್ ಸಿ ಎಮ್ ಹೆಂಗೆ ಹೇಳ್ತೀರಾ 171 270. ಸೊ ನೋಡಿ ಇದು 3 ಆಗುತ್ತೆ, ಇದು ಕೂಡ 3 ಆಗುತ್ತೆ. ಸೊ 3 9 ನೋಡೋಣ. ಎಸ್ 9 ಕೂಡ ಆಗುತ್ತೆ. ಸಮ್ ಆಫ್ ಆಲ್ ನಂಬರ್ಸ್ ಡಿವೈಡೆಡ್ ಬೈ 3 ಏನಿದೆ 3 9 9 19 ಎಷ್ಟಾಗುತ್ತೆ 9 9 9 19 90. ಸೊ 9 ಏನಾಗುತ್ತೆ ಇದು 11. ಓಕೆ ಎಸ್ ಇದೆಷ್ಟಾಗುತ್ತೆ 9 ಸೊ ನೋಡಿ ಇದೆ ಗ್ರೇಟೆಸ್ಟ್ ಯಾವ್ದು ಬರುತ್ತೆ ಒಂದು ಮಾತ್ರ 9 ಮಾತ್ರ ಹೋಗ್ತಿದೆ. ಸೊ ಆನ್ಸರ್ ಏನು ಬರುತ್ತೆ ಗ್ರೇಟೆಸ್ಟ್ ನಂಬರ್ ಯಾವ್ದು ಬರುತ್ತೆ ಎಸ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನು ಬರ್ತಿದೆ 9. ಸೊ ಆನ್ಸರ್ ಏನು ಬರುತ್ತೆ 9. ಭಾಳ ಈಸಿ ಏನಿಲ್ಲ. ರಿಮೈಂಡರ್ ಕೊಡ್ತಾ ಇದ್ದಾರೆ ಏನು ಮಾಡಬೇಕು ರಿಮೈಂಡರ್ ಕೊಡ್ತಿದ್ದೆ ಅಂದರೆ ನಾನು ಏನು ಮಾಡಬೇಕು ಅದನ್ನು ಮೈನಸ್ ಮಾಡಬೇಕು. ಯಾವ ನಂಬರಿಂದ ಮೈನಸ್ ಮಾಡಿಬಿಡಿ 5 ಇದೆ 5 ಮಾಡಿ 273 ಏನು ಕೊಡ್ತೀರಿ ರಿಮೈಂಡರ್ 3 ಕೊಡ್ತೀರಿ ಅದನ್ನು ಮೈನಸ್ ಮಾಡಿಬಿಡಿ. ಆವಾಗ ಎಸ್ ಎಫ್ ಕಂಡು ನಿಮಗೆ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ನೋಡಿ ನೆಕ್ಸ್ಟ್ ಕೊಡೋಣ ಹಿಂದೆ ನೆಕ್ಸ್ಟ್ ಕ್ವಶನು. ಸೊ ಡೇವಿಡ್ ಸ್ಯಾಲರಿ ವಾಸ್ ಫಸ್ಟ್ ರಿಡ್ಯೂಸ್ ಬೈ 17% ಸಬ್ಸಿಕ್ವೆಂಟ್ಲಿ ಆ್ಯಂಡ್ ರೈಸ್ ಬೈ 10%. ಹೌ ಮಚ್ ಪರ್ಸೆಂಟೇಜ್ ವಾಸ್ ಹಿಸ್ ಫೈನಲ್ ಸ್ಯಾಲರಿ ಲೋವರ್ ಕಂಪೇರ್ ಟು ಹಿಸ್ ಇನಿಷಿಯಲ್ ಸ್ಯಾಲರಿ. ಸೊ ಇದು ಪರ್ಸೆಂಟೇಜ್ ಚಪ್ಪಲ್ ನಾವು ಕಲ್ತೀವಿ ಓಕೆನಾ. ಇದರಿಂದ ನೆಟ್ ಚೇಂಜ್ ಅಥವಾ ನೆಟ್ ಇನ್ಕ್ರೀಸ್ ಕ್ವಶನ್ ನೆಟ್ ಡಿಕ್ರೀಸ್ ಕ್ವಶನ್ ಈ ಥರ ಕ್ವಶನ್ಸ್ ಬರ್ತಿದೆ. ಇದು ಏನಿತ್ತು ಒಂದು ಫಸ್ಟ್ ಸ್ಯಾಲರಿ ಇತ್ತು ಅದನ್ನು ಮಾಡಿದರೆ ಅದರಲ್ಲಿ 70% ಡಿಕ್ರೀಸ್ ಮಾಡಿದ್ದಾರೆ ಮತ್ತು ಅದೇ ಸ್ಯಾಲರಿ ಏನು ಮಾಡಿದ್ದಾರೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇವಾಗ ಆನ್ ಸ್ಯಾಲರಿ ಕಂಪೇರ್ ಟು ಫಸ್ಟ್ ಎಷ್ಟಿತ್ತು ಅಂತ ಕೇಳ್ತಿದ್ದಾರೆ. ಎಷ್ಟು ಇನ್ಕ್ರೀಸ್ ಆಗಿದೆ ಅಥವಾ ಎಷ್ಟು ಡಿಕ್ರೀಸ್ ಆಗಿದೆ ಅದು ಕೇಳ್ತಿದ್ದಾರೆ. ಸೊ ಏನು ಮಾಡೋಣ ಇದನ್ನು ನೋಡಿ ಫಸ್ಟ್ ಇತ್ತು ಒಂದು ಸ್ಯಾಲರಿ ಎಕ್ಸ್ ಇತ್ತು ಫಸ್ಟ್ ಏನಾಗಿದೆ +17 ಆಗಿದೆ. ಇಲ್ಲೇನೋ ಬಂತು ವಾಯ್ ಬಂತು ರೆಡ್ಯೂಸ್ ಏನಾಗುತ್ತೆ ಎಕ್ಸ್ ಇತ್ತು -17 ಆಗಿದೆ ಪರ್ಸೆಂಟೇಜ್ ಈಗ ವಾಯ್ ಬಂತು ಅದೇ ಸ್ಯಾಲರಿ ಏನು ಮಾಡಿದ್ದಾರೆ ಮತ್ತೆ +17 ಮಾಡಿದ್ದಾರೆ ಇಂಕ್ರಿಮೆಂಟ್ ಮಾಡಿದ್ದಾರೆ ಪಾಪ ಏನಾಗುತ್ತೆ ಝೆಡ್ ಆಗ್ತಿದೆ. ಸೊ ಇಲ್ಲಿಂದ ಇಲ್ಲಿಗೆ ಏನು ಚೇಂಜ್ ಇದೆ ಅಂತ ಕೇಳ್ತೀರ. ಏನು ಚೇಂಜ್ ಇದಕ್ಕೆ ಫಾರ್ಮುಲಾ ಇದೆ ಗೊತ್ತಲ್ಲ ಏನಿದೆ A+B +AB ಡಿವೈಡ್ ಬೈ 100. ಸೊ ಏನಿದೆ -17 ಬಿ ಏನಿದೆ +10 ಏನಿದೆ -17 ಮತ್ತು ಬಿ ಏನಿದೆ +10 ಡಿವೈಡ್ ಬೈ 100. ಸೊ ಈ 0 ಕ್ಯಾನ್ಸಲ್ ಆಗುತ್ತೆ ಇದೇನಾಗುತ್ತೆ ಇದು ಕ್ಯಾನ್ಸಲ್ 0.7 ಆಗುತ್ತೆ. ಸೊ ಏನಾಗುತ್ತೆ ಇದು -7 ಮೈನಸ್ 1.7 ಏನಾಗುತ್ತೆ ಇದು 8.7%. 8.7% ಚೇಂಜ್ ಆಗ್ತಿದೆ. ಎಕ್ಸ್ ಇಲ್ಲೆಷ್ಟಿದೆ ಇದರಿಂದ ಇದು ಏನಾಗ್ತಿದೆ ಮೈನಸ್. ಸೊ -8.7% ಚೇಂಜ್ ಆಗ್ತಿದೆ. ಅಂದರೆ ಏನು ಇಲ್ಲಿ 100 ಇದ್ದರೆ ಇಲ್ಲೇನಾಗುತ್ತೆ 91.3 ಆಗ್ತಿದೆ ಪರ್ಸೆಂಟೇಜ್. ಅರ್ಥ ಆಯ್ತಾ. ಸೊ ಈ ಥರ ಚೇಂಜ್ ಆಗ್ತಿದೆ. ಬೇಕಾದರೆ ಇದ್ರ ಮೆಥಡ್ ಇದೆ. ಯಾವ ಮೆಥಡ್ ಅಂದರೆ ಇದಕ್ಕೆ ಈ ಕೊಡೋ ಥರ ಮಾಡ್ಬೋದು ಇದಕ್ಕೆ ಹೇಗೆ. ಸೊ ಹೇಗೆ ಮಾಡಬೇಕಂದ್ರೆ ನೋಡಿ ಫಸ್ಟ್ ಏನಿತ್ತು ಓಲ್ಡು ನ್ಯೂ ಏನು ಮಾಡಿದ್ದಾರೆ ಫಸ್ಟು 100 ಇತ್ತು ರಿಡ್ಯೂಸ್ ಮಾಡಿದ್ದಾರೆ ಎಷ್ಟಾಗುತ್ತೆ ರಿಡ್ಯೂಸ್ ಮಾಡಿದ್ರೆ ಎಷ್ಟಾಗುತ್ತೆ 83 ಆಗ್ತಿದೆ. ಮತ್ತೇನು ಮಾಡಿದ್ದಾರೆ 100 ಇತ್ತು ಏನು ಮಾಡಿದ್ದಾರೆ 90 ಇಂಗ್ಲೀಷ್ ಮಾಡಿದ್ದಾರೆ. ಇಂಗ್ಲೀಷ್ ಮಾಡಿದ್ರೆ ಏನಾಗುತ್ತೆ ಇದು ಇಂಗ್ಲೀಷ್ ಮಾಡಿದ್ರೆ ಏನಾಗುತ್ತೆ ಸೊ 110 ಆಗ್ತಿದೆ. ಸೊ ಇದು ಮಾಡಿ ನೋಡಿ ಮಲ್ಟಿಪ್ಲೈ ಮಾಡಿ ನೋಡಿ ಏನಾಗುತ್ತೆ. ಸೊ ಏನು ವ್ಯಾಲ್ಯೂ ಬಂದುಬಿಡುತ್ತೆ. ಸೊ ಅದೇ ಓಕೆ 0 3 ಅದೇ 88 + 3 91 9130 ಬಂತಾ. ಸೊ 9130 ಎಷ್ಟು ಇನ್ಕ್ರೀಸ್ ಆಗ್ತಿದೆ ಎಷ್ಟು 870 ಕಡಿಮೆ ಆಗ್ತಿದೆ ಮೈನಸ್ ಆಗ್ತಿದೆ. ಅದೇ ಇದು ಫ್ಯಾಷನ್ ತೆಗಿಬಿಟ್ರೆ ಏನಾಗುತ್ತೆ ಡಿವೈಡ್ ಇದು ಇದಕ್ಕೆ 100. ಸೊ ಈ ಎರಡು ಕ್ಯಾನ್ಸಲ್ ಇದು ಪಾಯಿಂಟಲ್ಲಿ ಬರುತ್ತೆ. ಸೊ ಪಾಯಿಂಟ್ ಏನು ನೆಗೆಟಿವ್ಲಿ 8.7 ಫ್ರ್ಯಾಕ್ಷನ್ ಕಡಿಮೆ ಆಗ್ತದೆ. ಈ ಮೆಥಡ್ ಕೂಡ ನಾವು ಮಾಡ್ಬೋದು. ರೇಷಿಯೋ ಮೆಥಡ್ ಕೂಡ ಮಾಡ್ಬೋದು ಅಥವಾ ಫಾರ್ಮುಲಾ ಹಾಕ್ಕೊಂಡು ಈ ಮೆಥಡ್ ಕೂಡ ನಾವು ಎರಡರಿಂದ ಮಾಡ್ಬೋದು. ಓಕೆ ನೆಕ್ಸ್ಟ್ ಕ್ವಶನ್ ಏನು ನೋಡೋಣ. ಹಿಂಗೆ ಕೊಟ್ಟಿದೆ ಸ್ಮಾಲೆಸ್ಟ್ ನಂಬರ್ ಶುಡ್ ಬಿ ಆ್ಯಡೆಡ್ ಟು 25,553 ಸೊ ದ್ಯಾಟ್ ಸಮ್ ಈಸ್ ಕಂಪ್ಲೀಟ್ ಡಿವಿಸಿಬಲ್ ಬೈ 38. ಸೊ ಇದು ಏನಿಲ್ಲ ಏನು ಮಾಡಿ ನೋಡಿ 25,553 ಡಿವೈಡ್ ಬೈ 38 ಮಾಡ್ತಾವೆ. ಸೊ 38 ಮಾಡಿದಾಗ ಏನಾಗುತ್ತೆ ಸೊ ನೋಡಿ ಇದನ್ನು 38 ಅಪ್ರಾಕ್ಸಿಮೇಟ್ 14 ಇಯರ್ ಬರ್ತಿದೆ. ಸೊ 4 ಅಂತಿಕೊಳ್ಳಿ 4 4 4 8 4 100 4 4 16 4 24 6 ಏನು ಬರ್ತದೆ 6 ಏನು ಮಾಡ್ತಿದೆ 4 4 8 2 2 ಓಕೆ
ಸೊ ಮೈನಸ್ ಮಾಡಿ ನೋಡಿ ಏನು ಬರುತ್ತೆ, ಮೈನಸ್ ಮಾಡಿದಾಗ 7 2 7, ಸೊ 5 ಕೆಳಗೆ ಬಂತು. ಸೊ ಇದು ಕೂಡ ಏನು ಬರುತ್ತೆ ನೋಡಿ, 4 28 ನಿಯರ್ ಬರ್ತಿದೆ. ಸೊ 26 ತೊಗೊಂಡ್ರೆ ಮತ್ತು 228 ಭಾಳ ಕಡಿಮೆ ಆಗುತ್ತೆ. ಸೊ ಈಗ ನಾವು 27 ತೊಗೋಣ, ಸಾರಿ 7 ತೊಗೋಣ. ಸೊ ಏನಾಗುತ್ತೆ 7 ತೊಗೊಂಡೆ 2 ಎಷ್ಟು ಬರುತ್ತೆ, 8 6 5 ಹೋಯ್ತು, 5 6 ಮತ್ತು 266 ಬರ್ತಿದೆ. ಓಕೆ 260 ಬರ್ತಿದೆಯಾ. ಸೊ ಮೈನಸ್ ಮಾಡಿ ನೋಡಿ ಏನು ಬರುತ್ತೆ 3 9. ಸೊ ಇದು ಮತ್ತೆ 3 ಕೆಳಗಡೆ ಎಷ್ಟು ಬರುತ್ತೆ, ಇದು 9 ಬರುತ್ತೆ. ಎಷ್ಟು ಬರುತ್ತೆ 3 ಬರುತ್ತೆ. ಓಕೆ ಸೊ ಈಗ ನೋಡಿ ಇದು ಯಾವುದು ಡಬಲ್ ಆಗ್ತಿದೆಯಾ, ಡಬಲ್ ಇದೆಯಾ. ಸೊ ಮಲ್ಟಿಪ್ಲೈ ಬೈ 2 ಮಾಡೋಣ. ಸೊ ಏನಾಗುತ್ತೆ 76. ಸೊ ಮೈನಸ್ ಮಾಡಿದಾಗ ಎಷ್ಟು ಬರುತ್ತದೆ, ಮೈನಸ್ ಮಾಡಿದಾಗ 17 ಬರ್ತಿದೆ 17. ಸೊ 17 30 ಕಡಿಮೆ ಇದೆ. ಸೊ ಇನ್ನು ಮುಂದೆ ಡಿವೈಡ್ ಆಗಲ್ಲ. ಸೊ 17ಅಲ್ಲಿ ಎಷ್ಟು ಆ್ಯಡ್ ಮಾಡಿದಾಗ ಇದು 38ಇಂದ ಡಿವೈಡ್ ಆಗುತ್ತೆ. ಬಟ್ ಎಷ್ಟು ಆ್ಯಡ್ ಮಾಡಿದ್ರೆ 17 ಡಿವೈಡ್ ಆಗುತ್ತೆ 21 ಆ್ಯಡ್ ಮಾಡಿದಾಗ 38 ಡಿವೈಡ್ ಆಗುತ್ತೆ. ಇಷ್ಟೇ ಸಿಂಪಲ್ಲಾಗಿ ಏನು ಮಾಡಿ, ನಿಯರೆಸ್ಟ್ ನಂಬರಿಂದ ತೊಗೊಂಡು ಸ್ವಲ್ಪ ಡಿವೈಡ್ ಮಾಡ್ಕೊಳ್ಳಿ ಈಸಿಯಾಗಿ. ಸ್ವಲ್ಪ ಡಿವಿಷನ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಸೊ ನೋಡಿ, ದ ರೇಷಿಯೋ ಆಫ್ ಎಕ್ಸ್ಟರ್ನಲ್ ಆ್ಯಂಗಲ್ ಆ್ಯಂಡ್ ಇಂಟರ್ನಲ್ ಆ್ಯಂಗಲ್ ಆಫ್ ರೆಗ್ಯುಲರ್ ಪಾಲಿಗಾನ್ ಈಸ್ ಆಫ್ ಎ ಸಾರಿ ಏನು ಕೊಡಿದೆ, ರೇಷಿಯೋ ಆಫ್ ಎಕ್ಸ್ಟರ್ನಲ್ ಆ್ಯಂಗಲ್ ಮತ್ತು ಇಂಟರ್ನಲ್ ಆ್ಯಂಗಲ್ ಆಫ್ ರೆಗ್ಯುಲರ್ ಪಾಲಿಗಾನ್ ಎ ಈಸ್ 1:4. ಫೈಂಡ್ ದ ನಂಬರ್ ಆಫ್ ಸೈಡ್ಸ್. ಓಕೆ ಹೆಂಗೆ ಕೊಟ್ಟಿದ್ದಾರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಒಂದು ಪಾಲಿಗಾನ್ ಇದೆ ತಗೊಳ್ಳಿ. ಪಾಲಿಗಾನ್ದು ಎಕ್ಸ್ಟರ್ನಲ್ ಆ್ಯಂಗಲ್ ಮತ್ತು ಇಂಟರ್ನಲ್ ಆ್ಯಂಗಲ್ ಸಮ್ ಎಷ್ಟಿರುತ್ತೆ, 180 ಇರುತ್ತಾ. ಎಕ್ಸ್ಟರ್ನಲ್ ಆ್ಯಂಗಲ್ ಮತ್ತು ಪ್ಲಸ್ ಆ್ಯಂಗಲ್ ಸಮ್ ಎಷ್ಟಾಗುತ್ತೆ 180 ಇದೆ. ಅದು ಯಾವ ರೇಷಿಯಲ್ ಇದೆ ಅಂತ ಹೇಳಿದರೆ 1:4 ರೇಷಿಯಲ್ ಇದೆ ಅಂತಾರೆ. ಸೊ ಓಕೆ ಯಾವ ರೇಷಿಯಲ್ ಇದೆ, 1:4 ರೇಷಿಯಲ್ ಇದೆಯಾ, 1:4 ರೇಷಿಯಲ್ ಇದೆ. ಸೊ ನಾನು ಏನು ಬರೋದು, 1 ಎಕ್ಸ್ಟರ್ನಲ್ ಆ್ಯಂಗಲ್ 1x ಪ್ಲಸ್ 4x ಈಕ್ವಲ್ಸ್ ಟು 180. ಸೊ ಅದು 5x ಆಗುತ್ತೆ. 180 5 ಡಿವೈಡ್ ಮಾಡಿದಾಗ 6. ಸೊ ಎಕ್ಸ್ ಏನಿದೆ 36 ಡಿಗ್ರಿ ಇದೆ. ಸೊ 1x ಏನಾಗುತ್ತೆ, ಇಂಟರ್ ಆ್ಯಂಗಲ್ ಏನು 36 ಡಿಗ್ರಿ ಆಗುತ್ತೆ. ಸೊ 36 ಡಿಗ್ರಿ ಆದಾಗ ನಮಗೇನು ಬೇಕು, ಹಿಂಗೆ ಫೈಂಡ್ ದ ನಂಬರ್ ಆಫ್ ಸೈಡ್ಸ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಸಮ್ ಆಫ್ ಆಲ್ ಎಕ್ಸ್ಟರ್ನಲ್ ಆ್ಯಂಗಲ್ಸ್, ಸಮ್ ಆಫ್ ಆಲ್ ಆ್ಯಂಗಲ್ಸ್ ಆಫ್ ಅ ಪಾಲಿಗಾನ್ ಈಸ್ ಎಷ್ಟಿದೆ 360 ಡಿಗ್ರಿ ಇದೆ. ಹೇಗೆ ಅಂದರೆ 36 ಡಿಗ್ರಿ ಇಂಟು ಎಕ್ಸ್ ಈಕ್ವಲ್ಸ್ ಟು 360. ಸೊ ಯಾವ ನಂಬರ್ 36 ಮಾಡಿದಾಗ ಎಷ್ಟು ಬರುತ್ತೆ ನಮ್ಮದು, ಯಾಕೆ 36 ತೊಗೊಂಡು, ಬಿಕಾಸ್ ನಮ್ಮ ಏನು ಸಿಕ್ಕಿದೆ ಎಕ್ಸ್ಟ್ರಾ ಆ್ಯಂಗಲ್ ಇಷ್ಟೇ 36 ಸಿಕ್ಕಿದೆಯಾ. ಸೊ ಎಷ್ಟು ಬರುತ್ತೆ, n ಈಕ್ವಲ್ಸ್ ಟು 360 ಡಿವೈಡ್ ಬೈ 36 1 ಸೊ 10. n ಈಕ್ವಲ್ಸ್ ಟು 10. ಸೊ ಈ 10 ಇದ್ದರೆ ಏನಂತ ಡೆಕ್ಟಾಗನ್ ಆಗುತ್ತಾ, 4 ಕೋನಗಳಿರುವ ಪಾಲಿಗಾನ್ 10 ಕೋನಗಳ ಪಾಲಿಗಾನ್. ಸೊ ಯಾವುದಿದೆ, ನಂಬರ್ ಆಫ್ ಎಷ್ಟೇ ಸೈಡ್ಸ್ ಅದಕ್ಕೆ, ನಂಬರ್ ಆಫ್ ಆ್ಯಂಗಲ್ಸ್ ಎಷ್ಟಿದೆ 10. ಸೊ ನಂಬರ್ ಆಫ್ ಆ್ಯಂಗಲ್ಸ್ ಎಷ್ಟು ಹೋಗುತ್ತೆ 10. ಇದು ಗೊತ್ತಿಲ್ಲ ನಿಮಗೆ ಏನು, ಇದು ಒಂದು ಇಂಪಾರ್ಟೆಂಟ್ ಇದೆ. ಸಮ್ ಆಫ್ ಆಲ್ ಎಕ್ಸ್ಟರ್ನಲ್ ಆ್ಯಂಗಲ್ ಪಾಲಿಗಾನ್ ಈಸ್ 360. ಅದೇ ಸಮ್ ಆಫ್ ಎಕ್ಸ್ಟರ್ನಲ್ ಆ್ಯಂಗಲ್ ಇಂಟರ್ನಲ್ ಆ್ಯಂಗಲ್ ಆಫ್ ಪಾಲಿಗಾನ್ ಈಸ್ 180. ಈ ಎರಡು ಗೊತ್ತಿದ್ದರೆ ನಿಮಗೆ ಈಸಿ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಹಿಂಗೆ ಕೊಟ್ಟಿದ್ದಾರೆ ನೋಡಿ, ಇದು ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಬಟ್ ಭಾಳ ಈಸಿ ಇದೆ. ಎಕ್ಸ್ ಕೊಟ್ಟಿದ್ದಾರೆ 2 + √3. ಓಕೆನಾ. ಅದೇ x² ಎಷ್ಟಿದೆ, ಏನು ಕೊಟ್ಟಿದ್ದಾರೆ ಅವರು, x² + 1/x² ಈಕ್ವಲ್ಸ್ ಟು ವಾಟ್. ಇದು ಈ ಥರ ಕ್ವಶನ್ ಇದೆ. ಓಕೆ, ಕ್ವಶನ್ ಚೇಂಜ್ ಆಗಿದೆ ಪೇಂಟಿಂಗಲ್ಲಿ. ಸೊ ಏನಿದೆ ಈ ಥರ ಕ್ವಶನ್ ಕೇಳ್ತಿದ್ದಾರೆ. ಸೊ ಏನು ಮಾಡ್ಬೋದು, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಈ ಥರ ಇದ್ದರೆ ನಾವು ಇದನ್ನು x + 1/x ಎಷ್ಟಾಗುತ್ತೆ n ಇದ್ದರೆ ಅದನ್ನು ಹೇಗೆ ಕಂಡುಹಿಡ್ಬೋದು ನಾವು. ಸಾರಿ ಸ್ವಲ್ಪ ಸ್ಲೋ ಆಗಿ ಮಾಡ್ತೀನಿ, ಚಿಕ್ಕದಾಗಿ ಬರ್ತೀನಿ. x ಈಕ್ವಲ್ಸ್ ಟು 2 + √3 ಇದ್ದರೆ 1/x² ಈಕ್ವಲ್ಸ್ ಟು ಏನಂತ ಕೇಳ್ತಿದ್ದಾರೆ ಅವರು. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ x +
1/x ಈಕ್ವಲ್ಸ್ ಟು n. ಅದೇ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಈಕ್ವಲ್ಸ್ ಟು n² ಮೈನಸ್ 2. ಅದೇ ಎಕ್ಸ್ ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಈಕ್ವಲ್ಸ್ ಟು 3n² ಮೈನಸ್ 2n. ಓಕೆ, ಅದೇ x4 ಪ್ಲಸ್ 1/4 x⁴ ಈಕ್ವಲ್ಸ್ ಟು ಏನಾಗುತ್ತೆ n² ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 2. ಸೊ ಈ ಫಾರ್ಮುಲಾ ನಿಮಗೆ ಗೊತ್ತಿದೆ. ಸೊ ನಾವು ಏನು ಬೇಕು, ನಮಗೆ ಎಕ್ಸ್ ಗೊತ್ತಿದೆ, 1/x ಬೇಕು. ಸೊ ಏನು ಗೊತ್ತಾ, ಸೊ ಎಕ್ಸ್ 2 ಪ್ಲಸ್ √3 ಇದ್ದರೆ 1/x ಏನೋ ಗೊತ್ತಾ, 1/x ಅದರದ್ದು 2 ಮೈನಸ್ √3 ಆಗಿಬಿಡುತ್ತೆ. 1/x ಏನಾಗುತ್ತೆ 2 ಮೈನಸ್ √3. ಸೈಡ್ ಪ್ಲಸ್ ಮಾಡಿ ನೋಡಿ ಏನಾಗುತ್ತೆ, ಎಕ್ಸ್ ಪ್ಲಸ್ 1/x ಈಕ್ವಲ್ಸ್ ಟು ಇದು ಕ್ಯಾನ್ಸಲ್ ಆಗಿಬಿಡುತ್ತೆ, 4 ಬರುತ್ತೆ. ಸೊ ನಮಗೆ n ಸಿಗುತ್ತೆ, 4 ಅಂದರೆ n ಏನಿದೆ 4 ಈಕ್ವಲ್ಸ್ ಟು n. ಸೊ ಏನಾಗುತ್ತೆ n ಏನಾಗುತ್ತೆ x² ಪ್ಲಸ್ 1/x ಸ್ಕ್ವೇರ್ ಏನಾಗುತ್ತೆ, ಸೊ n² ಮೈನಸ್ 2 ಅಂದರೆ ಏನಾಗುತ್ತೆ n² ಮೈನಸ್ 2 ಅಂದರೆ 4² ಮೈನಸ್ 2 ಅಂದರೆ 16² ಮೈನಸ್ 2. ಸೊ ಅಂದರೆ 14. ಆನ್ಸರ್ ಏನು ಬರ್ತಿದೆ 14. ಸೊ ಆನ್ಸರ್ 14 ಇದೆಯಾ? ಎಸ್, ಆಪ್ಷನ್ಲಿ ಆನ್ಸರ್ 14 ಇದೆ. ಸೊ ಆನ್ಸರ್ 14. ಸೊ ಇದು ನೆನಪಿರಲಿ ಫಾರ್ಮುಲಾಸು. ಇದು ನಿಮಗೆ ಅಲ್ಜಿಬ್ರಾ ಕಲಿಸುವ ಕ್ಲಾಸಲ್ಲಿ ಅದು ಹೇಳ್ಕೊಡ್ತೀನಿ ನಾನು ನಿಮಗೆ. ಓಕೆ, included profit made on product 66%. What loss percentage? Okay, include on sale figure of both cost price and selling price interchange. Okay, so included profit loss ಕ್ವಶನ್ ಇದೆ, ಪ್ರಾಫಿಟ್ ಮತ್ತು ಕಾಸ್ಟ್ ಪ್ರೈಸ್ ಮೇಲೆ ಕ್ವಶನ್ ಇದೆ, ಸೇಲಿಂಗ್ ಪ್ರೈಸ್ ಮೇಲೆ ಹೇಗಿದೆ. ಇದು CP SP. ನಾವು ಸೇಲ್ ಮಾಡುವಾಗ ಎಷ್ಟಿದೆ ನಮಗೆ ಪ್ರಾಫಿಟು, 66% ಪ್ರಾಫಿಟ್ ಆಗ್ತಿದೆ. ಅದೇ ಏನು ಮಾಡಿ ನಾವು CP ಪ್ಲೇಸಲ್ಲಿ SP ಬರ್ಕೊಂಡು SP ಪ್ಲೇಸಲ್ಲಿ CP ಬರ್ಕೊಂಡಿವಿ. ನಾವು ಏನು ಮಾಡಿ ಇಂಟರ್ಚೇಂಜ್ ಮಾಡಿದಾಗ ನಮಗೆ ಎಷ್ಟು ಲಾಸ್ ಅಂತ ಕೇಳ್ತಿದ್ದಾರೆ, ನಾವು ಇಂಟರ್ಚೇಂಜ್ ಮಾಡಿದಾಗ ನಾವು ಎಷ್ಟು ಲಾಸ್ ಅಂತ ಕೇಳ್ತಿದ್ದಾರೆ. ಹೀಗೆ ನಾವು ಇದು ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ, ಇದು ಇಲ್ಲಿ CP ಪ್ಲೇಸಲ್ಲಿ SP ಬರ್ತಿದೆ, ಸಾರಿ ಇಲ್ಲಿ CP ಬರ್ತಿದೆ, ಇಲ್ಲಿ SP ಬರ್ತಿದೆ. ಸೊ ಈ ಥರ ಪ್ಲೇಸ್ ಇಂಟರ್ಚೇಂಜ್ ಮಾಡಿದಾಗ ನಮಗೆ ಎಷ್ಟು ಲಾಸ್ ಅಂತ ಕೇಳ್ತಿದ್ದಾರೆ. ಸೊ ಇದು ಕೇವಲ ಫಾರ್ಮುಲಾ ಇದೆ, AB ಫಾರ್ಮುಲಾ ಅಂತಿದೆ. AB ಸೊ ಏನು ಮಾಡ್ತೀವಿ ಗೊತ್ತಾ, AB ಫಾರ್ಮುಲಾದಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಆಗ್ತಿದೆ, CPದಾಗ ಎಷ್ಟು ಪ್ರಾಫಿಟ್ ಆಗ್ತಿದೆ, ಎಷ್ಟಿತ್ತು ಪ್ರಾಫಿಟ್, ಪ್ಲಸ್ 66 ಇತ್ತಾ, 60%. ಹೇಗೆ ಬರ್ಕೊಂಡು ನಾವು ಪ್ಲಸ್ 66/100. ಸೊ ಆ ಕಡೆ ಹೋದಾಗ ಏನಾಗುತ್ತೆ, ಇದು ಮೈನಸ್ 66. ಸೊ ಎರಡು ಪ್ಲಸ್ ಮಾಡೋಣ ಏನಾಗುತ್ತೆ, ಇದೆರಡು ಪ್ಲಸ್ ಮಾಡಬೇಕು, ಪ್ಲಸ್ ಇದೆ ಪ್ಲಸ್ ಮಾಡಬೇಕು, ಈ ಮೇಲ್ ವ್ಯಾಲ್ಯೂ ಮತ್ತು ನ್ಯೂಮಿನೇಟರ್ ಮತ್ತು ಡಿನೋಮಿನೇಟರ್ನ ಪ್ಲಸ್ ಮಾಡಬೇಕು, ಎಷ್ಟಾಗುತ್ತೆ. ಅದೇ ಮೈನಸ್ ಇದ್ದರೆ ಮೈನಸ್ನ ಡಿನೋಮಿನೇಟರ್ನ ಮೈನಸ್ ಮಾಡಬೇಕು. ಇಲ್ಲೇನಿದೆ ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ, ಇದು 166. ಪರ್ಸೆಂಟೇಜ್ ಬೇಕಾದ್ರೆ ಮಾಡಬೇಕು, ಪರ್ಸೆಂಟೇಜ್ ಬೇಕಾದರೆ ಮಲ್ಟಿಪ್ಲೈ ಬೈ 100 ಮಾಡಿ, ಪರ್ಸೆಂಟೇಜ್ ಬೇಕಾದರೆ ಮಲ್ಟಿಪ್ಲೈ ಬೈ ಸೊ 16 166 12 ಎಷ್ಟಾಗುತ್ತೆ, 13 498. ಸೊ ಏನಾಗುತ್ತೆ ಮೈನಸ್ ಮಾಡಿದಾಗ 2 6 162 ಇದು ಸರಿ ಕಾಯಿ ಬರುತ್ತೆ. ಸೊ 162 ಕಾಯಿ ಬಂದಾಗ ಏನಾಗುತ್ತೆ, ಇದು ಮತ್ತೆ ಏನಾಗುತ್ತೆ 16 ಆಗ್ಬೋದು, 16 9 54 59 5 4 ಎಷ್ಟು ಬರ್ತಿದ್ದು ಮ್ಯಾನೇಜ್ ಮಾಡಿದಾಗ 39. ಸೊ ಇಷ್ಟೇ ಸಾಕು ನಮಗೆ 39 ಬರ್ತಿದೆಯಾ. ಸೊ 39 ಯಾವುದು ವ್ಯಾಲ್ಯೂ ನಿಯರೆಸ್ಟು, ಸೊ ಇದು ವ್ಯಾಲ್ಯೂ ಕರೆಕ್ಟ್ ಆಗ್ತಿದೆ. ಇಷ್ಟೇ ಸಾಕು, ಏನಿಲ್ಲ. ನಾವು ಇದಕ್ಕೆ ಬರ್ಕೊಂಡು ಸ್ವಲ್ಪ ವ್ಯಾಲ್ಯೂಸ್ ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಬೇಕಾದ್ರೆ ಮುಂದೆ ಡಿವೈಡ್ ಮಾಡಿದ್ರೆ ನಮಗೆ ಇದು 76 ಪಾಯಿಂಟು ಸಿಗುತ್ತೆ. ಅಷ್ಟು ಬೇಕಾಗಿಲ್ಲ ನಮಗೆ, ಯಾಕಂದರೆ ನಮ್ಮ ಟೈಮ್ ಉಳಿಸ್ಬೇಕು ನಾವು ಇದನ್ನು.
ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ. Anju gets double amount in 10 years when invested in a compound interest. Okay, so compound annually. In how many years will the amount becomes 4 times of itself? ಏನು ಹೇಳಿದ್ದಾರೆ, ಅಂಜು ಏನು ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಏನಿದೆ 2 ಇಯರ್ಸಲ್ಲಿ ಟೈಮ್ ಏನಿದೆ ಡಬಲ್ ಆಗ್ತಿದೆ. ಏನಾಗ್ತಿದೆ, ಅಮೌಂಟು ಡಬಲ್ ಆಗ್ತಿದೆ. ಎಷ್ಟು? ಓಕೆ, ಸೊ ಏನಂತೆ 2 ಎಷ್ಟು 10 ಇಯರ್ಸ್. ಓಕೆ, ಅಮೌಂಟ್ ಡಬಲ್ ಎಷ್ಟಿದೆ? ರೈಟ್, ಮಲ್ಟಿಪಲ್ ಇದು ಟೈಮ್ ಎಷ್ಟು ಡಬಲ್ ಎಷ್ಟಿದೆ? 10 ಇಯರ್ಸಲ್ಲಿ ಆಗ್ತಿದೆ. ಓಕೆ, ಅದೇ ನಮಗೇನು ಬೇಕು, 4 ಟೈಮ್ಸ್ ಬೇಕು. ಅದು ಎಷ್ಟು ಆಗಬೇಕಂತ ಟೈಮ್ ಕೇಳ್ತಿದ್ದಾರೆ. ಸೊ ಇದಕ್ಕೆ ಏನು ಮಾಡಬೇಕು ಗೊತ್ತಾ, 2 ಪವರ್ ಇದೆಯಾ, ಇದು ಪವರ್ ಎಷ್ಟಿದೆ? 2 ಪವರ್ 1 ಇದೆ. ಇದು 2 ಪವರ್ ಎಷ್ಟಾಗುತ್ತೆ? ಇದರ 2 ಪವರ್ನ ಹೀಗೆ ಬರ್ಬೋದಾ, 2^2. ಸೊ ಈ 2 ಇಂದ ಇದು ಮಲ್ಟಿಪ್ಲೈ ಮಾಡಿ. 1 ಇಂದ 1 × 10, ಅದು 2ಗೆ ಎಷ್ಟಾಗುತ್ತೆ? 1 × 10 ಅಂದರೆ 2ಗೆ ಎಷ್ಟಾಗುತ್ತೆ? 1 × 10 ಅಂದರೆ 2ಗೆ 2 × 10. ಸೊ ಎಷ್ಟಾಗುತ್ತೆ? 20 ಇಯರ್ಸ್ ಆಗುತ್ತೆ ಟೈಮ್. ಅದು 8 ಟೈಮ್ಸ್ ಆಗೋಕ್ಕೆ 2^3ನಾ. ಸೊ 1 × 10 ಅಂದರೆ 2ಗೆ 20 ಅಂದರೆ 3ಗೆ 30 ಇಯರ್ಸ್. ಅದೇ 2 ಎಷ್ಟು 16 ಟೈಮ್ಸ್ ಆಗಬೇಕಂದ್ರೆ 2^4 4 ಬರಿಬೋದಾ? 4 × 4 4 × 10 40 ಇಯರ್ಸ್. ಸೊ ಅರ್ಥ ಆಯ್ತಾ? ಪವರು ಡಬಲು 4 ಟೈಮ್ಸ್ ಅವ್ರು 8 ಟೈಮ್ಸ್ ಸಿಗಬೇಕಂದ್ರೆ ಏನು ಮಾಡ್ತೀರಾ, 2 ಪವರ್ ಇದ್ದಲ್ಲ, 2 ಪವರಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಏನು ಈ ಟೈಮ್ ಇದೆಯಲ್ಲ ಫಸ್ಟು, ಅದರಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಸೊ ನಿಮಗೆ ಆನ್ಸರ್ ಈಸಿಯಾಗಿ ಸಿಗ್ಬಿಡುತ್ತೆ. ಹೆಂಗೆ ಕೊಟ್ಟಿದ್ದಾರೆ? ಸೊ x² + y² - 12x + 18y + 117 = 0. ಸೊ ನಮಗೇನು ಬೇಕು? x² + y² ಬೇಕು. ಸೊ ಸ್ವಲ್ಪ ಅಬ್ಸರ್ವ್ ಮಾಡಿದ್ರಿ ಏನಾಗುತ್ತೆ ಗೊತ್ತಾ, x² - 12x. ನಿಮಗೆ ಇದು ಫಾರ್ಮುಲಾ ಗೊತ್ತಿದೆಯಾ? a² + b² = a + b² = a² + b² + 2ab. a - b² = a² + b² - 2ab. ಓಕೆ, ಈ ಥರ ಕ್ವಶನ್ಸ್ ಇದೆ. ಸೊ ಇದನ್ನು ನೀವು ಹೀಗೆ ಮಾಡ್ಬೋದಾ? ಇದು ಸ್ವಲ್ಪ ಮೈನಸ್ ಇಲ್ಲಿ ಅಂದರೆ ಏನಾಗುತ್ತೆ? 2 × 6. ಸೊ ಏನಾಗುತ್ತೆ? +36 ಆಗುತ್ತಾ? ಸೊ ಇಲ್ಲಿ ನೋಡಿ, +y² ಏನಿದೆ +18y. ಸೊ 2 1 ಕ್ಯಾನ್ಸಲ್ ಮಾಡಿ ಏನಾಯಿತು? 9. ಸೊ 9 ಇರುತ್ತೆ, +9² ಅಂದರೆ ಏನು? 9² 81 ಏನಾಗುತ್ತೆ? +177. ಸೊ ಇಲ್ಲಿ ನಾವು 36 ತೊಗೊಂಡ್ವಿ ಎಕ್ಸ್ಟ್ರಾ, ಮತ್ತು ಇಲ್ಲಿ 9 ತೊಗೊಂಡ್ವಿ 81. ಸೊ ಇಲ್ಲಿಂದ ಮೈನಸ್ ಮಾಡಬೇಕಲ್ಲ. ಸೊ -36 - 81. ಸೊ ಮೈನಸ್ ಅಲ್ಲಿ ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ? 6. ಓಕೆ, ಇದು ಎಷ್ಟಾಗುತ್ತೆ? ಸೊ ಇದು 117 ಇದೆಯಲ್ಲ, 117 - 36 - 81. ಸೊ 2 ಮೈನಸ್ ಮಾಡಿದಾಗ ಇದು 2 ಎಲ್ಲ ಆನ್ಸರ್ 0 ಬರ್ತಿದೆ. ಓಕೆ, ಸೊ ಇದು ನೋಡಿ, ಇದು ಸಾಲ್ವ್ ಮಾಡಿದಾಗ ಏನಾಗುತ್ತೆ? x - 6² + y + 9² = 0. ಸೊ ಆಮೇಲೆ ವ್ಯಾಲ್ಯೂ ಸಿಗ್ಬಿಡುತ್ತೆ. x = 6, y + 9. ಯಾಕೆ 0 ಪುಟ್ ಮಾಡಿ ಇದು ತೊಗೊಂಡು ಆ ಕಡೆ 0 ಮಾಡಿದಾಗ ಇದು ಹೋಗುತ್ತೆ. ಇದು ಫುಲ್ ವ್ಯಾಲ್ಯೂ ಸಪೋಸ್ ಈ ಫುಲ್ ವ್ಯಾಲ್ಯೂನ 0 ಮಾಡಿದ್ರೆ ನಮಗೆ x = 6 ಬರ್ತಿದೆ. ಈ ಫುಲ್ ವ್ಯಾಲ್ಯೂನ 0 ಮಾಡಿದಾಗ y = -9 ಬರ್ತಿದೆ. ಸೊ ನಮಗೇನು ಬೇಕು? x² + y² ಬೇಕಾ? ಸೊ x² ಅಂದರೆ ಏನು? 36. y² ಅಂದರೆ ಏನು? 81. ಸೊ 2 ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ? ಇದು 36 + 81 117 ಬರ್ತಿದೆ ಆನ್ಸರ್. 36 + 81 117. ಓಕೆನಾ? ಸೊ ಈಗ ನೋಡಿ, ಈ ಫಾರ್ಮುಲಾಸ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಏನು ಬರ್ತಿದೆ? ಅಬ್ಸರ್ವೇಷನ್ ಎಲ್ಲ ಆಟ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೋಡಿ, ಈ ಕ್ವಶನ್ ಏನಿದೆ? ಓಕೆ, ಸೊ ಇದನ್ನು ಸಿಂಪಲಾಗಿ ಹಿಂಗೆ ಬರಿಬೋದು ನಾವು. ನಿಮ್ಮೆಲ್ಲರಿಗೆ ಫಸ್ಟ್ 2 ಕಂಡೀಷನ್ ಗೊತ್ತಿರಲಿ. ಏನಿದೆ? sin² θ + cos²
ಟೀಟಾ ಈಕ್ವಲ್ಸ್ ಟು 1 ಅಂತ ಎಲ್ಲರಿಗೂ ಗೊತ್ತಿದೆ. ಓಕೆ, ಸೊ ಇದು ಮಲ್ಟಿಪ್ಲೈ ಮಾಡಿ ನೋಡೋಣ ಏನಾಗುತ್ತೆ. 1 +